ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಯಥಾ ವೈ ಪದೇನ ಅನುವಿಂದೇತ್ ಏತದ್ ವಾಕ್ಯಮಧಿಕೃತ್ಯ ಭಾಷ್ಯಂ. ಕಥಂ ಪುನರೇತತ್ ಪದನೀಯಂ. ಪದನೀಯಮಿತ್ಯುಕ್ತೆ ಪ್ರಾಪ್ತವ್ಯಂ ಜ್ಞಾತವ್ಯಂ ಇತಿ. ಕಥಂ ತದೇತತ್ ಪದನೀಯಂ. ಯಥಾ ವೈ ಲೋಕೆ ತತ್ ಮಂತ್ರ ಏವ ಬ್ರೂತೆ. ಯಥಾ ವೈ ಲೋಕೆ ಪದೇನ ಅನುವಿಂದೇತ್. ಲೋಕೆ ಪದೇನ ಗವಾದಿ ಕುರಾಂಕಿತೋ ದೇಶಃ ಪದಮುಚ್ಯತೆ. ಪದಮಿತ್ಯುಕ್ತೆ ಪದಚಿಹ್ನಂ ಇತ್ಯರ್ಥಃ. ಅದು ಪದಚಿಹ್ನಮೇವ ಪದಾಂಕನಂ ಪದಾಂಕಿತಂ. ಅದು ಸಂಸ್ಕೃತೆ ಭಾಷ್ಯಕಾರೈರುಚ್ಯತೆ ಗವಾದಿ ಖುರಾಂಕಿತಂ. ಖುರ ಇತಿ ಜಾನಾಸಿ. ಸೊ ಖುರಾಂಕಿತೋ ದೇಶಃ ಪದಮಿತ್ಯುಚ್ಯತೆ. ದೇಶಃ ನ ಖುರಾಂಕಿತೋ ತತ್ ಕಿಮುಚ್ಯತೆ ಮೃತ್ತಿಕಾಯಾಂ ತಚ್ಚಿಹ್ನಂ. ಭೂಮಿ ದೇಶ ನ ಭೂಮಿ. ಖುರಾಂಕಿತ ಭೂಮಿ ಪದಮುಚ್ಯತೆ. ಸೊ ಪದಮುಚ್ಯತೆ. ತೇನ ಪದೇನ ನಷ್ಟಂ ವಿವಿತ್ಸಿತಂ ಪಶು ಪದೇನ ಅನ್ವೇಷಮಾಣಃ ಅನುವಿಂದೇತ್ ಲಭೇತ. ನಷ್ಟಂ ವಿವಿತ್ಸಿತಂ ಇತ್ಯುಕ್ತೆ ವಿವಿತ್ಸಿತಂ ವಿವಿದ್ ವೇತ್ತುಂ ಇಚ್ಛಂ ಅಲ್ಲವೇ? ವಿವಿತ್ಸಾಯಿತು ವೇತ್ತುಂ ಇಚ್ಛಾ. ವಿವಿತ್ಸಿತಂ ವಿವಿತ್ಸಿತವೇನ ಅಥವಾ ಕಿಮಪಿ ಅನ್ಯದುಚ್ಯತೆ. ವಿವಿತ್ಸಿತಂ ಪಶುಂ ಪದೇನ ಅನ್ವಿಷ್ಯಮಾಣಃ ಅನುವಿಂದೇತ್ ಲಭೇತ. ಏವಂ ಆತ್ಮನಿಲಬ್ಧೆ ಸರ್ವಂ ಅನುಲಭತೆ ಇತ್ಯರ್ಥಃ. ಆತ್ಮನಿಲಬ್ಧೆ ಅನ್ಯಮಪಿ ಸರ್ವಂ ಲಬ್ಧಮೇವ ಭವತಿ. ಆಕ್ಷೇಪಃ ನನು ಆತ್ಮನಿ ಜ್ಞಾತೆ ಸರ್ವಮನ್ಯದ್ ಜ್ಞಾಯತೆ ಇತಿ ಜ್ಞಾನೇ ಪ್ರಕೃತೆ ಕಥಂ ಲಾಭೋ ಅಪ್ರಕೃತಃ ಉಚ್ಯತೆ. ಸಿ ಅನುವಿಂದೇತ್ ಇತಿ ಪದೇನ ವಿಂದತೆ ಇತ್ಯಸ್ಯ ಅರ್ಥಃ ಲಾಭಃ ಲಭತೆ ಇತಿ. ಅತ್ರ ತು ಜ್ಞಾನಮೇವ ಉಚ್ಯತೆ. ಭವತಾ ತು ಲಾಭಃ ತತ್ ಪ್ರಾಪ್ತಿರಪ್ಯುಚ್ಯತೆ. ಲಾಭಃ ಕಥಂ ಅದೇನಪ್ಪ ಜ್ಞಾನೇ ಪ್ರಕೃತೆ ಕಥಂ ಲಾಭೋ ಅಪ್ರಕೃತಃ ಉಚ್ಯತೆ. ಒಂದು ನಿಮಿಷ, ಇಲ್ಲೇನೋ ಮಿಸ್ಟೇಕ್ ಇದೆ. ಓಹೋ, ಬಂತು. ಉಚ್ಯತೆ ಪರಿಹಾರಃ ನ ಜ್ಞಾನಲಾಭಯೋರ್ ಏಕಾರ್ಥತ್ವಾತ್. ಅಂದರೆ ಜ್ಞಾನಲಾಭಯೋರ್ ಏಕಾರ್ಥತ್ವಸ್ಯ ವಿವಕ್ಷಿತತ್ವಾತ್. ಆತ್ಮನೋ ಹಿ ಅಲಾಭೋ ಅಜ್ಞಾನಮೇವ. ಅಜ್ಞಾನೇನೈವ ಅಲಬ್ಧಮಿತಿ ಭಾತಿ. ತಸ್ಮಾತ್ ಜ್ಞಾನಮೇವ ಆತ್ಮನೋ ಲಾಭಃ. ನ ಅನಾತ್ಮಲಾಭಾತ್ ಅಪ್ರಾಪ್ತಪ್ರಾಪ್ತಿಲಕ್ಷಣಃ ಆತ್ಮಲಾಭಃ. ಅನಾತ್ಮಲಾಭವತ್ ಆತ್ಮನಃ ಪೂರ್ವಸಿದ್ಧತ್ವಾತ್ ಪ್ರಾಪ್ತತ್ವಾತ್ ಪ್ರಾಪ್ತಸ್ಯೈವ ವೇದನಂ ಭವತಿ. ಕಿಂತು ಅನಾತ್ಮಲಾಭಸ್ತು ಅಪ್ರಾಪ್ತಪ್ರಾಪ್ತಿಲಕ್ಷಣ. ಏತತ್ತು ಸಂಪ್ರದಾಯೇ ಉಚ್ಯತೆ ಅಪ್ರಾಪ್ತಸ್ಯ ಪ್ರಾಪ್ತಿಃ ಪ್ರಾಪ್ತಸ್ಯ ಪ್ರಾಪ್ತಿಃ ಇತಿ ದ್ವಿವಿಧಃ. ಪ್ರಾಪ್ತಸ್ಯ ಪ್ರಾಪ್ತಿಃ ಜ್ಞಾನೇನ ಭವತಿ. ಅಪ್ರಾಪ್ತಸ್ಯ ಪ್ರಾಪ್ತಿಃ ನೂತನತಯಾ ಅಪೂರ್ವತಯಾ ಲಭ್ಯತೆ. ಅಪೂರ್ವತಯಾ ಪ್ರಾಪ್ಯತೆ. ಅಸ್ತು ಲಬ್ಧಲಬ್ಧವ್ಯಯೋರ್ಭೇದಃ ಭಾವಾತ್. ಆತ್ಮನಿ ಲಬ್ಧ ಆ್ಯಂಡ್ ಲಬ್ಧವ್ಯ ಉಭಯೋರ್ಭೇದೋ ನಾಸ್ತಿ. ಅತ್ರ ಲಬ್ಧ ನ ಕಿಮಪಿ ಲಭತೆ, ಆತ್ಮಾನಮೇವ ಲಭತೆ. ಯತ್ರ ಹಿ ಆತ್ಮನೋ ಅನಾತ್ಮ ಲಬ್ಧವ್ಯೋ ಭವತಿ, ಯತ್ರ ಹಿ ಆತ್ಮನೋ ಅನಾತ್ಮ ಲಬ್ಧವ್ಯೋ ಭವತಿ ತತ್ರ ಆತ್ಮ ಲಬ್ಧ ಲಬ್ಧವ್ಯೋ ಅನಾತ್ಮ. ಒಂದು ನಿಮಿಷ ಇದೇನು
ಅಯ್ಯೋ ಇಲ್ಲವೇ ಇಲ್ಲ, ಒಂದು ನಿಮಿಷ. ಲಬ್ಧವ್ಯೋ, ಅರೆ ಇದೇನಪ್ಪ, ಎಷ್ಟು ಸಲ ಇದು ತಗೊಳ್ತಾನೇ ಇಲ್ಲ ನೋಡಿ. ಇದು ರಾಮ ನನಗೆ ಲೈಫ್ ಲಾಂಗ್ ಪನಿಷ್ಮೆಂಟ್. ಕೆಲವರು ಇರುತ್ತಾರೆ, ಅವರು ಮಾಡಿದ್ದು ಲೈಫ್ ಲಾಂಗ್ ಇರುತ್ತದೆ, ಏನು ಮಾಡಿದ್ದರೂ ಬಿಡಲ್ಲ. ಲಬ್ಧವ್ಯೋ ಅನಾತ್ಮ ಸಚ ಅಪ್ರಾಪ್ತಃ ಉತ್ಪಾದ್ಯ ಕ್ರಿಯಾವ್ಯವಹಿತಃ. ಅನಾತ್ಮ ಅಪ್ರಾಪ್ತಃ ಉತ್ಪಾದ್ಯ ಇದೆಯಾ, ಉತ್ಪಾದ್ಯಾದಿ ಇದೆಯಾ? ಉತ್ಪಾದ್ಯ ಕ್ರಿಯಾವ್ಯವಹಿತಃ ಕಾರಕವಿಶೇಷೋಪಾದಾನೇನ ಕ್ರಿಯಾವಿಶೇಷಂ ಅದೇ ಇರಬೇಕು. ಅದೇನು ವಿಚಿತ್ರವಾಗಿದೆ. ಸ್ವಾಮೀಜಿ ಕೆಲವು ಕಡೆ ಪಾಠಗಳನ್ನು ಕರೆಕ್ಟ್ ಮಾಡ್ತಾರೆ, ಅವರು ಮಾಡಿದ್ದ ಅವರು ಯಾವುದು ತೆಗೀತಾರೋ ಆ ಪಾಠನೇ ಸರಿಯಾಗಿದೆ. ಈ ಉತ್ಪಾದ್ಯಾದೇ ಸರಿ, ಅದೇ ಅಂದ್ಕೊಂಡೆ ಉತ್ಪಾದ್ಯ ಏನಪ್ಪ, ಉತ್ಪಾದ್ಯಾದೇ ಸರಿಯಾಗಿರಬೇಕು. ಇದು ಉಪಾದ್ಯಕ್ಕೆ ಹೇಳ್ತಾ ಇದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಉತ್ಪಾದ್ಯಾದಿ ಕ್ರಿಯಾವ್ಯವಹಿತ ಕಾರಕ ವಿಶೇಷೋಪಾದಾನೇನ ಕ್ರಿಯಾವಿಶೇಷಂ ಉತ್ಪಾದ್ಯ ಲಬ್ಧವ್ಯ. ಓಕೆ. ಸತು ಅಪ್ರಾಪ್ತಿಲಕ್ಷಣೋ ಅನಿತ್ಯ. ಅಪ್ರಾಪ್ತಿಲಕ್ಷಣೋ ಅನಿತ್ಯ ಮಿಥ್ಯಾಜ್ಞಾನಜನಿತ ಕಾಮಕ್ರಿಯಾ ಪ್ರಭವತ್ವಾತ್ ಸ್ವಪ್ನೆ ಪುತ್ರಾದಿ ಲಾಭವತ್. ಸತು ಅಪ್ರಾಪ್ತಿಲಕ್ಷಣ ಅನಿತ್ಯ. ಅಪ್ರಾಪ್ತಿಲಕ್ಷಣ ಯತ್ ಪ್ರಾಪ್ಯತೆ ತದನಿತ್ಯೋ ಭವತಿ. ಮಿಥ್ಯಾಜನಿತ ಕಾಮಕ್ರಿಯಾ ಪ್ರಭವತ್ವಾತ್, ಅಂದರೆ ಮಿಥ್ಯಾಜ್ಞಾನಜನ್ಯ ಕಾಮಕ್ರಿಯಾ ಪ್ರಭವತ್ವಾತ್ ಸ್ವಪ್ನೆ ಪುತ್ರಾದಿ ಲಾಭವತ್. ಸ್ವಪ್ನೆ ಪುತ್ರಲಾಭ ಯದ್ಯಪಿ ಅಪ್ರಾಪ್ತಃ ತಥಾಪಿ ಕಲ್ಪಿತ ಏವ. ಅಯಂ ತು ತದ್ವಿಪರೀತಃ ಆತ್ಮತ್ವಾದೇವ. ನೋತ್ಪಾದ್ಯ ಕ್ರಿಯಾ ಉತ್ಪಾದ್ಯ ಇದೆಯಾ, ಉತ್ಪಾದ್ಯಾದಿ ಇದೆಯಾ? ನೋತ್ಪಾದ್ಯ ಕ್ರಿಯಾವ್ಯವಹಿತ. ನಾನೇ ನೋಡ್ತೀನಿ ಬೇಡಪ್ಪ. ನೀವು ಯಾವ ಪುಸ್ತಕ ಇಟ್ಕೊಂಡಿದ್ದಿ? ಓಹೋ, ಅದರಿಂದ ಏನು ಗೊತ್ತಾಗಲ್ಲ. $140. ಅಯಂ ತು ತದ್ವಿಪರೀತ ಆತ್ಮತ್ವಾದೇವ. ನೋತ್ಪಾದ್ಯಾದಿ ಅದೇ ಸರಿಯಾಗಿದೆ. ನೋತ್ಪಾದ್ಯಾದಿ ಕ್ರಿಯಾವ್ಯವಹಿತ. ನೋತ್ಪಾದ್ಯಾದಿ ಕ್ರಿಯಾವ್ಯವಹಿತ. ನಿತ್ಯಲಬ್ಧಸ್ವರೂಪತ್ವೇಪಿ ಸತಿ ಅಲ್ಲವೇ? ನಿತ್ಯಲಬ್ಧಸ್ವರೂಪತ್ವೇಪಿ ಸತಿ ಇದೆಯಾ? ಅನಂತರವಪ್ಪ ನೆಕ್ಸ್ಟ್ ಸೆಂಟೆನ್ಸ್. ನಿತ್ಯಲಬ್ಧವ್ಯ ಸ್ವರೂಪತ್ವೇಪಿ ಸತಿ ಅವಿದ್ಯಾ ಮಾತ್ರಂ ವ್ಯವಧಾನಂ. ಇಲ್ಲಿ ಈ ಮೋತಿಲಾಲ್ ಪುಸ್ತಕದಲ್ಲಿ, ಎಲ್ಲ ಪುಸ್ತಕದಲ್ಲಿ ಹಾಗೆ ಮಾಡ್ತಾರೆ. ಏನು ಗೊತ್ತಾ, ಸತ್ಯವಿದ್ಯಾ ಮಾತ್ರಂ ವ್ಯವಧಾನಾತ್ ಅಂತ ಹೇಳ್ತಾರೆ. ಅದರಿಂದ ಏನನ್ನಿಸುತ್ತದೆ? ಸತ್ಯವಿದ್ಯಾ ಎಂದು ಆಗುತ್ತದೆ.
ಈ ಸತ್ಯವಿದ್ಯೆ ಏನು? ಅನಾವಶ್ಯಕ ಅಂದರೆ ಅರ್ಥಕ್ಕೆ ವಿರುದ್ಧ ಸಂಧಿ ಕಿಮರ್ಥಂ ಕ್ರಿಯತೆ? ಯತ್ರ ಅವಗಮನ ಕ್ಲೇಶೋ ಭವತಿ ತಾದೃಶಃ ಸಂಧಿ ಕಿಮರ್ಥಂ ಕ್ರಿಯತೆ ತತ್ರ ನ ಕರ್ತವ್ಯಂ. ಅಲ್ಲವೇ? ಸಂಧಿ ಅನಾವಶ್ಯಕಂ ಯತ್ರ ಅನಪೇಕ್ಷಿತಂ ತತ್ರ ನ ಕಾರ್ಯಂ. ಸೊ ಆತ್ಮ ನಿತ್ಯಲಬ್ಧ ಸ್ವರೂಪತ್ವೇಪಿ ಸತಿ ಅವಿದ್ಯಾ ಮಾತ್ರ ಎಲ್ಲ ಸರಳವಾಗಿದೆ, ಸಿಂಪಲ್. ಅದಕ್ಕೋಸ್ಕರ ನಾನೇನು ಹೇಳ್ತಾ ಇಲ್ಲ, ಹೇಳುವುದಾ ಇಲ್ಲಿ? ಸಿಂಪಲ್ಲಾಗಿದೆ, ಅಲ್ಲಿ ಏನೂ ಇಲ್ಲ. ಸೊ ಏಕೆಂದರೆ ನಿತ್ಯಲಬ್ಧ ಸ್ವರೂಪ ಆತ್ಮ ಸತಿ ಅವಿದ್ಯಾ ಮಾತ್ರ ವ್ಯವಧಾನಮಸ್ತಿ. ಏತದ್ ವಾಕ್ಯಂ ಏತದನಂತರ ವಾಕ್ಯಂ ಅತಿ ಮುಖ್ಯಂ ಪಶ್ಯ. ಯಥಾ ಗೃಹ್ಯ ಏತತ್ ಬೋಲ್ಡ್ अस्ति श्रीचरणैः कृतं. यथा गृह्यमाणायाः अपि शुक्तिकायाः विपर्ययेण रजताभासायाः अग्रहणं विपरीतज्ञानव्यवधानमात्रम्. तथा ग्रहणं ज्ञानमात्रमेव. से अत्र पश्य. यथा गृह्यमाणायाः अपि शुक्तिकायाः, यथा ಅಂದರೆ ಶುಕ್ತಿಕಾಯಾः ವಿಪರ್ಯೇಣ ರಜತ ಆಭಾಸಾಯಾः ಶುಕ್ತಿಕಾ ಗೃಹ್ಯಮಾಣ अस्ति. शुक्तिकां दृष्ट्वा विपर्ययेण रजतं मन्यते. सो रजताभासायाः अग्रहणमित्युक्ते अप्राप्तिः विपरीतज्ञानव्यवधानमात्रम्. अत्र अग्रहणमिति अप्राप्तिर्वक्तव्यम्. अग्रहणं विपरीतज्ञानव्यवधानमात्रम्. भाष्यकारः कदाचित् सदा विपरीतग्रहणमेव अज्ञानं मन्यते. अत्र अज्ञानव्यवधानम् इति न वदति. विपरीतज्ञानव्यवधानं, मिथ्याज्ञानव्यवधानं. सर्वत्र मिथ्याज्ञान विपरीतज्ञान ಅಂದರೆ ಅನ್ಯಥಾಗ್ರಹಣವೇವ ವ್ಯವಧಾನम् इति ब्रूते. सो विपरीतज्ञानव्यवधानमात्रम् अग्रहणम्. अग्रहणमिति अप्राप्तिः. अग्रहणं टिप्पणीं करोमि. अप्राप्तिः ओके. अग्रहणम् अप्राप्तिः. अग्रहणस्य कारणं किं? विपरीतज्ञानव्यवधानमात्रं. तथा ग्रहणं ज्ञानमात्रमेव. ग्रहणमित्युक्ते प्राप्तिः ज्ञानमात्रमेव. विपरीतज्ञानव्यवधानापोहार्थत्वात् ज्ञानस्य. ज्ञानम् अज्ञानं निवर्तयति इत्युक्ते अन्यथा ज्ञानमेव निवर्तयति, अध्यासमेव निवर्तयति. अत्र पश्य, ಇವರೇನು ಹೇಳ್ತಾರೆ, ಅಧ್ಯಾಸ ನೇರಾಗಿ ಹೋಗಲ್ಲ, ಅಧ್ಯಾಸಕ್ಕೆ ಕಾರಣ ಮೂಲಾವಿದ್ಯಾ ಇರುತ್ತದೆ. ಜ್ಞಾನಂ ಮೂಲಾವಿದ್ಯಾಮೇವ ನಿವರ್ತಯತಿ ಇತಿ ಬ್ರುವಂತಿ. ಜ್ಞಾನಂ ಮೂಲಾವಿದ್ಯಾಮೇವ ನಿವರ್ತಯತಿ. ಮೂಲಾವಿದ್ಯಾಯಾಂ ನಿವರ್ತಿತಾಯಾಂ ಅಧ್ಯಾಸಃ ಸ್ವಯಮೇವ ನಿವರ್ತತೆ. ಸೊ ಜ್ಞಾನಸ್ಯ ಮೂಲ ಟಾರ್ಗೆಟ್ ಜ್ಞಾನಂ ತು ಪ್ರಧಾನತೆಯ ಅಜ್ಞಾನಮೇವ. ಅಜ್ಞಾನಮಿತ್ಯುಕ್ತೆ ಅವಿದ್ಯಾಂ ಮೂಲಾವಿದ್ಯಾಮೇವ ನಾಶಯತಿ ಇತಿ ತೇ ಮನ್ಯಂತೆ. ಅತ್ರ ಪಶ್ಯ, ಎರಡು ಸಲ ಹೇಳಿದ್ದಾರೆ ನೋಡಿ. ವಿಪರೀತ ಜ್ಞಾನ ವ್ಯವಧಾನ ಮಾತ್ರಂ. ವಿಪರೀತ ಜ್ಞಾನ ವ್ಯವಧಾನ ಅಪೋಹಾರ್ಥತ್ವಾತ್ ಜ್ಞಾನಸ್ಯ. ಇಲ್ಲಿ ನೇರಾಗಿ ಅಧ್ಯಾಸವನ್ನೇ ತೆಗೆಯುತ್ತದೆ ಹೇಳ್ತಾ ಇದ್ದಾರೆ ನೋಡು. ಇಂಥದ್ದು ನ ಕೇವಲ ಮಾತ್ರ ಬಹುತ್ರಾಪಿ ಅನ್ಯತ್ರ ಏವಮೇವ ಉಚ್ಯತೆ ಭಾಷ್ಯಕಾರೈಃ. ಏವಮಿಹಾಪಿ ಆತ್ಮನೋ ಅಲಾಭಃ ಅವಿದ್ಯಾ ಮಾತ್ರ ವ್ಯವಧಾನಂ. ತಸ್ಮಾತ್ ವಿದ್ಯೆಯ ತದಪೋಹನಮೇವ ಲಾಭಃ
ನಾನ್ಯಃ ಕದಾಚಿದಪಿ ಉಪಪದ್ಯತೆ. ಅಲಾಭಃ. ಓಕೆ, ಆಯ್ತಲ್ಲ, ಅಲ್ಲಿ ಏನಿಲ್ಲ ಸರ್. ಓಕೆ, ನಾವು ತಸ್ಮಾತ್ ವಿದ್ಯೆಯ ತದಪೋಹನಮೇವ ಲಾಭ ನ ಅನ್ಯಃ ವಸ್ತುತಃ ಲಾಭೋ ನಾಸ್ತಿ ಅಜ್ಞಾನಸ್ಯ ಅಪನಯ ಏವ ಲಾಭ. ತಸ್ಮಾತ್ ಓಕೆ, ತಸ್ಮಾತ್ ಆತ್ಮಲಾಭೆ ಜ್ಞಾನಾತ್ ಅರ್ಥಾಂತರ ಸಾಧನಸ್ಯ ಅನರ್ಥಕ್ಯಂ ವಕ್ಷಾಮಃ. ಆತ್ಮಲಾಭೆ ಜ್ಞಾನಾದರ್ಥಾಂತರಂ, ಪೂರ್ವಪಕ್ಷಿ ಬ್ರೂತೆ ಜ್ಞಾನಾದನಂತರಂ ಕಿಮಪಿ ಕರ್ತವ್ಯಂ ಇತಿ. ಅತ್ರ ಸಿದ್ಧಾಂತಿ ಬ್ರೂತೆ ಜ್ಞಾನಾತ್ ಅನಂತರಂ ನ ಕಿಂಚಿದಸ್ತಿ ಸಾಧನಂ ಅರ್ಥಾಂತರ ಸಾಧನಸ್ಯ ಅನರ್ಥಕ್ಯಂ ವಕ್ಷಾಮಃ. ತಸ್ಮಾತ್ ನಿರಾಶಂಕಮೇವ ಜ್ಞಾನಲಾಭಯೋರೇಕಾರ್ಥತ್ವಂ ವಿವಕ್ಷನ್ನಾಹ. ನಿರಾಶಂಕಮೇವ, ಆಶಂಕಾಂ ವಿನ, ಸಂದೇಹಂ ವಿನ, ಆಶಂಕಾಂ ವಿನ ಜ್ಞಾನಲಾಭಯೋರ್ ಏಕಾರ್ಥತ್ವಂ ವಿವಕ್ಷನ್ ವಕ್ತುಮಿಚ್ಛನ್ ಆಹ ಜ್ಞಾನಂ ಪ್ರಕೃತ್ಯ. ಜ್ಞಾನಮೇವ ಪ್ರಕೃತ್ಯ ನತು ಲಾಭಂ ಪ್ರಕೃತ್ಯ. ಜ್ಞಾನಮೇವ ಪ್ರಕೃತ್ಯ ಉಪನಿಷದ್ ಬ್ರೂತೆ ಅನುವಿಂದೇತ್ ಇತಿ. ಅತ್ರ ವಿಂದತೇರ್ ಲಾಭಾರ್ಥತ್ವಾತ್. ವಿಂದತಿ ಧಾತು ವಿದಲಾಭೇ ಅಲ್ಲವೇ? ವಿದವೇದನೆ ಅನ್ಯದಸ್ತಿ, ಇದು ವಿದಲಾಭೆ. ವಿಂದತೆ ಇತಿ ಲಾಭಾರ್ಥತ್ವಾತ್. ಓಕೆ, ಗುಣವಿಜ್ಞಾನಸ್ಯ ಫಲಂ. ಗುಣವಿಜ್ಞಾನಫಲಂ ಇದಮುಚ್ಯತೆ. ವಿಜ್ಞಾನಫಲಂ ಉಪಾಸನಾಫಲಂ ಜ್ಞಾನಫಲಂ. ಯಥಾ ಅಯಮಾತ್ಮ ನಾಮರೂಪಾನುಪ್ರವೇಶೇನ, ಯಥಾ ಅಯಮಾತ್ಮ ನಾಮರೂಪ ಅನುಪ್ರವೇಶೇನ ಖ್ಯಾತಿಂಗತಃ. ನಾಮರೂಪ ಅನುಪ್ರವೇಶೇನ, ನಾಮರೂಪೇ ಜಗತ್, ನಾಮರೂಪ ಜಗತ್ ಸೃಷ್ಟ್ವಾ ತತ್ರ ಪ್ರವಿಷ್ಟಃ ಇತಿ ಉಕ್ತಂ ಖಲು. ಯಥಾ ಅಯಂ ಆತ್ಮ ನಾಮರೂಪ ಅನುಪ್ರವೇಶೇನ ಖ್ಯಾತಿಂಗತಃ. ನಾಮರೂಪೇ ಪ್ರವಿಷ್ಟಃ ಸನ್ ಪ್ರಖ್ಯಾತಿಂ ಪ್ರಾಪ್ತಃ. ಆತ್ಮ ಇತ್ಯಾದಿ ನಾಮರೂಪಾಭ್ಯಾಂ. ಇದೇನಪ್ಪ? ಆತ್ಮ ಇತ್ಯಾದಿ ನಾಮರೂಪಾಭ್ಯಾಂ. ಇದು ಅರ್ಥವಾಗ್ತಾ ಇಲ್ಲ. ಆತ್ಮ ಇತ್ಯಾದಿ ನಾಮರೂಪಾಭ್ಯಾಂ ಏಕೆ ಮಧ್ಯದಲ್ಲಿ? ಏನು ಅರ್ಥ ಏನು ನೋಡು ಕನ್ನಡದಲ್ಲಿ. ಓ, ಆತ್ಮ ಇತ್ಯಾದಿ ನಾಮಗಳಿಂದಲ. ಈ ನಾಮರೂಪಾಭ್ಯಾಂ ಡಬಲ್ ಏಕೆ ಆಗ್ತಾ ಇದೆ? ಇತ್ಯಾದಿ ನಾಮರೂಪಾಭ್ಯಾಂ, ನಾಮರೂಪಾಭ್ಯಾಂ ಡಬಲ್ ಬಂದಿದೆಯಾ? ನಾಮರೂಪ ಅನುಪ್ರವೇಶೇನ ಮತ್ತೆ ಇತ್ಯಾದಿ ನಾಮರೂಪಾಭ್ಯಾಂ. ಕೇಳಿಸ್ತಾ ಇಲ್ಲ, ಮತ್ತೊಂದು ಸಲ ಹೇಳು. ಓಹೋ, ನಾಮರೂಪಾಭ್ಯಾಂ ಖ್ಯಾತಿ ಹೊಂದಿತ ಅಂದರೆ ಆತ್ಮ ಇತಿ ನಾಮ್ನ, ಆತ್ಮ ಇತಿ ರೂಪೇಣ. ಆತ್ಮ ಇತ್ಯುಕ್ತೆ ಶರೀರ, ಶರೀರಾದಿ ರೂಪಾಭ್ಯಾಂ ಖ್ಯಾತಿಯನ್ನು ಹೊಂದಿದ. ಅಂದರೆ ಯದಾ ಶರೀರೇ ಪ್ರವಿಷ್ಟ, ಶರೀರಮಿತ್ಯುಕ್ತೆ ಪ್ರಪಂಚೆ ಪ್ರವಿಷ್ಟ. ಶರೀರೆ ಅಥವಾ ಪ್ರಪಂಚೆ ಪ್ರವಿಷ್ಟ. ಶರೀರೆ ಪ್ರವಿಷ್ಟಶ್ಚೇತ್ ಶರೀರನಾಮ, ಆತ್ಮ ಇತಿ ನಾಮ ಶರೀರಸ್ಯ ರೂಪಂ. ಪ್ರಾಣಾದಿ ಸಂಹತಿಂ ಚ ಶ್ಲೋಕಂ ಪ್ರಾಪ್ತವಾನ್. ಇದು ಅರ್ಥವಾಗ್ತಾ ಇಲ್ಲ. ಪ್ರಾಣಾದಿ ಸಂಹತಿಂ ಚ ಶ್ಲೋಕಂ ಪ್ರಾಪ್ತವಾನ್. ಅದು ಓದು.
ಶ್ಲೋಕ ಇತಿ ಕೀರ್ತಿ ಅಲ್ಲವೇ? ಖ್ಯಾತಿ ಅಂದರೆ ಹೆಸರು, ಶ್ಲೋಕ ಇತ್ಯಾಲ್ಸೋ ಹೆಸರೇ ಅಲ್ಲವೇ? ಶ್ಲೋಕಂ ಪ್ರಾಪ್ತವಾನ್ ಇತಿ ಏವಂ ಯೋ ವೇದ. ಆತ್ಮ ನಾಮರೂಪೇ ಪ್ರವಿಷ್ಟ ಖ್ಯಾತಿಂ ಪ್ರಾಪ್ತ. ಮಂತ್ರ ನೋಡು ಮೊದಲು ನಿಮಗೆ ಅರ್ಥವಾಗ್ತದೆ. ಏವಂ ಕೀರ್ತಿಂ ಶ್ಲೋಕಂ ವಿಂದತೆ. ಖ್ಯಾತಿಂ ಗತಃ, ಖ್ಯಾತಿ ಅಂದರೆ ಕೀರ್ತಿಂ ಪ್ರಾಪ್ತ, ಶ್ಲೋಕಂ ಗತ ಪ್ರಾಪ್ತವಾನ್. ಪ್ರಾಣಾದಿ ಸಂಹತಿಂ ಚ ಶ್ಲೋಕಂ ಪ್ರಾಪ್ತವಾನ್ ಇತಿ ಏವಂ ಯೋ ವೇದ. ಇಲ್ಲಿ ನಿಜವಾಗಿ ಕೀರ್ತಿ ಶ್ಲೋಕ ಉಭಯೋರ್ ಏಕ ಏವ ಅರ್ಥಃ ಲೋಕೆ, ಕಿಂತು ಅತ್ರ ಸೂಕ್ಷ್ಮಭೇದಂ ಕೃತ್ವ ಪ್ರಶಂಸಾಂ ಕರೋತಿ. ಸಿ ನಾಮರೂಪೇ ಪ್ರವಿಷ್ಟಃ ಆತ್ಮ ಇತಿ ಖ್ಯಾತಿಂ ಪ್ರಾಪ್ತಃ ಪ್ರಾಣಾದಿ ಸಂಹತಿಂಚ ಶ್ಲೋಕಂ ಪ್ರಾಪ್ತವಾನ್. ಶ್ಲೋಕಮಿತ್ಯುಕ್ತೆ ಏನಪ್ಪ? ಶ್ಲೋಕಕ್ಕೇನು ಹೇಳಿದ್ದಾರೆ ನೋಡು. ಶ್ಲೋಕಕ್ಕೆ ಶ್ಲೋಕನೇ ಹೇಳಿದ್ದನ? ಹಾಗೆ ಮಾಡಿದ್ದರೆ ಹೇಗಪ್ಪ? ಓಕೆ, ನಾನು ನೋಡ್ತೀನಿ. ಸ್ವಾಮೀಜಿ ಪುಸ್ತಕನೇ, ಪೇಜ್ ನಂಬರ್. ಓ, ಯು ಹ್ಯಾವ್ ಗಾಟ್ ಎ ಡಿಫರೆಂಟ್ ಎಡಿಷನ್. ನ್ಯೂ ಎಡಿಷನ್ ಅಲ್ಲಪ್ಪ, ಓಲ್ಡ್ ಎಡಿಷನ್. ಗುಣವಿಜ್ಞಾನ ಫಲ. ಅಂದರೆ ಗುಣವಿಜ್ಞಾನಂ ಇತ್ಯುಕ್ತೆ ಅದು ಟಿಪ್ಪಣಿ ನೋಡು. ಗುಣವಿಜ್ಞಾನಕ್ಕೆ ಈ ಫಲವನ್ನು ಹೇಳುತ್ತಾರೆ ಅಂದರೆ ಅಂಗವಿಜ್ಞಾನಕ್ಕೆ, ಅಂದರೆ ಆತ್ಮನ ನಾಮರೂಪಗಳಿಂದ ತೋರುವಿಕೆ ಮುಂತಾದದ್ದನ್ನು ಉಪಾಸನ ಮಾಡಿ. ಇಲ್ಲಿ ನೋಡಿ, ಮತ್ತೆ ಇದೇ ಹೇಳಿದ್ದೀನಿ. ಈ ಟ್ರೆಡಿಷನ್ನಲ್ಲಿ ಕನ್ಫ್ಯೂಸ್ ಏನು ಮಾಡ್ತಾರೆ ಅಂದರೆ, ಈಗ ಇದು ಅಭ್ಯುಪಗಮವಾದ. ನೇರಾಗಿ ಆತ್ಮತತ್ವ ಹೇಳುವುದು ಬಿಟ್ಟು ಗುಣವಿಜ್ಞಾನ ಫಲ ಹೇಳ್ತಾ ಇದ್ದೆ. ಗುಣವಿಜ್ಞಾನಂ ಇದು ಉಪಾಸನಂ ಇತಿ ಅತ್ರ, ಇದು ಉಪಾಸನಂ ಬ್ರೂತೆ. ಸೊ ಗುಣವಿಜ್ಞಾನಕ್ಕೆ ಈ ಫಲವನ್ನು ಹೇಳುತ್ತಾರೆ ಎಂದು ಕನ್ನಡ ಗ್ರಂಥೆ ಅಸ್ತಿ. ಹಲೋ, ಟಿಪ್ಪಣಿ ನೋಡಿ ಓದ್ತಾ ಇದ್ದೀನಿ. ಅಂಗವಿಜ್ಞಾನಕ್ಕೆ ಆತ್ಮನ ನಾಮರೂಪಗಳಿಂದ ತೋರುವಿಕೆ ಮುಂತಾದದ್ದನ್ನು ಉಪಾಸನೆ ಮಾಡಿಕೊಂಡದ್ದಕ್ಕೆ ಗುಣವಿಜ್ಞಾನಮಿತ್ಯುಕ್ತೆ ಉಪಾಸನಮಿತಿ. ಗುಣವಿಜ್ಞಾನ ಫಲಮಿದ ಮುಚ್ಯತೆ ಅಂದರೆ ಅತ್ರ ಉಪಾಸನ ಮುಚ್ಯತೆ, ಉಪಾಸನಸ್ಯ ಫಲಂ. ಹೇಗೆ ಈ ಆತ್ಮನು ನಾಮರೂಪಗಳನ್ನು ಒಳಹೊಕ್ಕೋ ಆತ್ಮನೇ ಮುಂತಾದ ನಾಮರೂಪಗಳಿಂದ ಖ್ಯಾತಿಯನ್ನು ಹೊಂದಿದ. ಯದಾ ನಾಮರೂಪೇ ಪ್ರವಿಷ್ಟ ಆತ್ಮ ಅಂದರೆ ಸೃಷ್ಟೇ ಪೂರ್ವಂ ವಿದ್ಯಮಾನಂ ಬ್ರಹ್ಮಾತ್ಮ ಸಹ ಸೃಷ್ಟೌ ನಾಮರೂಪೇಶು ಪ್ರವಿಷ್ಟ ಆತ್ಮ ಇತ್ಯಾದಿ ನಾಮಪ್ರಾಪ್ತವಾನ್. ಇಲ್ಲಿದೆ ನೋಡಿ ಎರಡನೇ ಟಿಪ್ಪಣಿ. ಆತ್ಮನು ಅವ್ಯಾಕೃತ ಸ್ಥಿತಿಯಲ್ಲಿ ತಿಳಿಯುವುದಕ್ಕೆ ಬರುತ್ತಿರಲಿಲ್ಲ. ಸೃಷ್ಟೇ ಪೂರ್ವಂ ಅವ್ಯಾಕೃತಮಾಸೀತ್. ತದ ಅವ್ಯಾಕೃತಂ ತಿಳಿಯುವುದಕ್ಕೆ ಬರುತ್ತಿರಲಿಲ್ಲ ಇತ್ಯುಕ್ತೆ ನಾಮ್ನಾ ಚ ರೂಪೇಣ ಚ ಜ್ಞಾತುಂ ಅಶಕ್ಯ ಆಸೀತ್. ಅವ್ಯಕ್ತಂ ಸೃಷ್ಟೇ ಪೂರ್ವಂ ಕೇನ ನಾಮ್ನಾ ಉಚ್ಯತೆ? ನಾಮ ನಾಸ್ತಿ. ಕೇನ ರೂಪೇಣ? ರೂಪಮಪಿ ನಾಸ್ತಿ. ಕಿಂತು ಯದಾ ಸೃಷ್ಟಿಂ ಕೃತ್ವಾ ತತ್ರ ನಾಮರೂಪಯೋಃ ಪ್ರವಿಷ್ಟಃ ನಾಮರೂಪಯೋರ್ಪ್ರವಿಷ್ಟಃ ತದಾ ನಾಮ ಪ್ರಾಪ್ನೋತಿ. ವ್ಯಾಕೃತ ಸ್ಥಿತಿಯಲ್ಲಿ ಆತ್ಮಾದಿ ನಾಮರೂಪಗಳಿಂದ ತಿಳಿಯುವುದಕ್ಕೆ ಬಂದ. ನೀವು ಅತ್ರ ಅಸ್ತಿ, ನಾನು ಇದು ಕೇಳಿದ್ದು ಇಲ್ಲಿದೆ ನೋಡಿ. ಸಿ ವ್ಯಾಕೃತ ಸ್ಥಿತಿ ಪ್ರವಿಷ್ಟ ಆತ್ಮಖ್ಯಾತಿಯನ್ನು ಲಬ್ಧ, ಖ್ಯಾತಿಂ ಪ್ರಾಪ್ನೋತಿ ಎಂದರ್ಥ. ಅಂದರೆ ಪ್ರಾಣಾದಿಗಳು ಸೇರಿಕೊಳ್ಳುವುದೆಂಬ ಓಕೆ ಖ್ಯಾತಿಯನ್ನು ಹೊಂದಿದನೋ
ಖ್ಯಾತಿ ಅಂದರೆ ನಾಮ ಅಷ್ಟೇ. ವ್ಯಾಕೃತ ಸ್ಥಿತಿಯಲ್ಲಿ ಆತ್ಮಾದಿ ನಾಮರೂಪಗಳಿಂದ ತಿಳಿಯುವುದಕ್ಕೆ ಬಂದ. ಖ್ಯಾತಿ ಹೊಂದಿದ ಅಂದರೆ ತಿಳಿಯುವುದಕ್ಕೆ ಬಂದ ಎಂದರ್ಥ. ಯಥಾಚ ಮತ್ತು ಪ್ರಾಣಾದಿ ಸಂಹತಿಂಚ ಶ್ಲೋಕಂ ಪ್ರಾಪ್ತವಾನ್ ಅಂದರೆ ಪ್ರಾಣಾದಿಗಳೊಡನೆ ಸೇರಿಕೊಳ್ಳು ಎಂಬ ಶ್ಲೋಕವನ್ನು ಹೊಂದಿದವನೋ ಹಾಗೆ. ಶ್ಲೋಕಂ ಅಂದರೆ ವರ್ಣನಂ. ನನಗೆ ಸ್ವಾಮೀಜಿ ಏನು ಹೇಳ್ತಾನೇ ಇಲ್ಲ. ಶ್ಲೋಕ ಅಂದರೆ ಡಿಸ್ಕ್ರಿಪ್ಷನ್. ಖ್ಯಾತಿಯ ಬರ್ತದೆ ಹಾಗೆ ಕನ್ನಡದಲ್ಲಿದೆಯಾ? ಮರದೇ ಹೇಳ್ತಾ ಇದ್ದೀನಿ. ಅಂದರೆ ಯದಾ ಶರೀರಂ ಪ್ರವಿಷ್ಟ ಆತ್ಮ ಇತಿ ನಾಮ ಪ್ರಾಪ್ತವಾನ್. ಆತ್ಮ ಇತಿ ನಾಮ ಪ್ರಾಪ್ತಃ. ಆತ್ಮ ಇತಿ ನಾಮ ಪ್ರಾಪ್ಯಸಿ ಆತ್ಮ ಇತ್ಯಾದಿ ನಾಮರೂಪಾಭ್ಯಾಂ ಅಂದರೆ ನಾಮರೂಪಾಭ್ಯಾಂ ಖ್ಯಾತಿಂಗತಃ. ಖ್ಯಾತಿ ಅಂದರೆ ಒಂದು ಹೆಸರು ಪಡ್ಕೊಂಡ. ಅದಾದ ನಂತರ ಅವರ ಡಿಸ್ಕ್ರಿಪ್ಷನ್ ಹೇಗಿರುತ್ತದೆ? ಪ್ರಾಣಾದಿ ಸಂಹತಿಂಚ ಶ್ಲೋಕಂ ಪ್ರಾಪ್ತವಾನ್. ಪ್ರಾಣಾದಿ ಸಂಹತಿ ಅಂದರೆ ಪ್ರಾಣಾದಿಗಳೊಡನೆ ಸೇರಿಕೊಳ್ಳುವವನೆಂಬ ಶ್ಲೋಕವನ್ನು ಹೊಂದಿದವನು. ಪ್ರಾಣಾದಿಗಳೊಡನೆ ಪ್ರಾಣಾದಿಗಳೊಡನೆ ಏನದಪ್ಪ ಕನ್ನಡದಲ್ಲಿ ಸೇರಿಕೊಳ್ಳವನು. ಸೇರಿಕೊಳ್ಳುವುದೆಂಬ ಅದು ಏನು ಕನ್ನಡ ಸ್ವಾಮೀಜಿದು? ಬ್ರಹ್ಮದೇವನಿಗೆ ಅರ್ಥವಾಗಬೇಕು, ನನಗಂದ್ರೆ ಅರ್ಥವೇ ಆಗಲ್ಲ. ಪ್ರಾಣಾದಿಗಳೊಡನೆ ಸೇರಿಕೊಳ್ಳಿದವನು ಎಂದು ಹೇಳಬೇಕೆ? ಸಂಹತಿಂಚ ಸೇರಿಕೊಳ್ಳುವುದೆಂಬ ಅಂದರೆ ಪ್ರಾಣಾದಿ ಸಂಹತಿ ಅಂದರೆ ಸಂಘಾತ. ಅಂದರೆ ಹೌ ಡು ಯು ಡಿಸ್ಕ್ರೈಬ್ ಹಿಮ್ ದೆನ್? ಪ್ರಾಣ ಇತ್ಯುಕ್ತೆ ಇಂದ್ರಿಯ. ಅಂದರೆ ಅವರಿಗೆ ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ ಇತ್ಯಾದಿ ರೂಪವಾಗಿರುತ್ತಾನೆ ಎನ್ನುವುದು ಹಿ ಈಸ್ ಅವೈಲಬಲ್ ಫಾರ್ ಡಿಸ್ಕ್ರಿಪ್ಷನ್. ಶ್ಲೋಕಂ ಪ್ರಾಪ್ತವಾನ್ ಇತ್ಯುಕ್ತೆ ಡಿಸ್ಕ್ರಿಪ್ಷನ್ ತತ್ ವರ್ಣನಂ ಪ್ರಾಪ್ತವಾನ್. ಶ್ಲೋಕಃ ಇತಿ ವರ್ಣನಂ. ಸೊ ಇತಿ ಶ್ಲೋಕಂ ಪ್ರಾಪ್ತವಾನ್ ಇತಿ ಏವಂ ಯೋ ವೇದ. ಇದು ಉಪಾಸನ ಮಾಡಿದ್ದಾಗ ಅವನು ಪ್ರಾಣಾದಿ ಸಂಹತವನ್ನು ಪಡ್ಕೊಂಡ, ಆತ್ಮ ಎಂಬ ಹೆಸರು ಪಡ್ಕೊಂಡ, ದೇಹೇಂದ್ರಿಯಾದಿಗಳುಳ್ಳವನು ಎಂದು ಡಿಸ್ಕ್ರಿಪ್ಷನ್ ಪಡ್ಕೊಂಡ. ಅಂಥವನಿಗೆ ಹಾಗೆ ಉಪಾಸನ ಮಾಡಿದ್ದೆ ಸಕೀರ್ತಿಂ. ಅಂಥವನಿಗೆ ಹಾಗೆ ಉಪಾಸನ ಮಾಡಿದ್ದವನಿಗೆ ಅವನಿಗೆ ಕೀರ್ತಿ ಬರುತ್ತದೆ. ಕೀರ್ತಿಯನ್ನು, ಖ್ಯಾತಿಯನ್ನು, ಶ್ಲೋಕವನ್ನು ಎಂದರೆ ಇಷ್ಟರೊಡನೆ ಸೇರುವಿಯನ್ನು ಪಡ್ಕೊಳ್ಳುತ್ತಾನೆ. ಇಲ್ಲಿ ಶ್ಲೋಕ ಅಂದರೆ ಸ್ವಾಮೀಜಿ ಬೇರೆ ಅರ್ಥ ಹೇಳ್ತಾ ಇದ್ದಾರೆ ನೋಡಿ. ಉಪಾಸಕನಿಗೆ ಆಗುವ ಫಲ ಮೊದಲೇ ಹೇಳಬೇಕೆ, ಕೊನೆಗೆ ಹೇಳ್ತಾ ಇದ್ದಾರೆ ನೋಡಿ. 4th ಟಿಪ್ಪಣಿಯಲ್ಲಿ ಹೇಳ್ತಾರೆ, ಇದು ಗುಣವಿಜ್ಞಾನಕ್ಕೆ ಹೇಳಿದ್ದಾಗಲೇ ಹೇಳಬೇಕೆ? ಈಗ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ 4th. ಅದಕ್ಕೋಸ್ಕರ ಹೇಳಿದ್ದು ನೀವೇನು ಹೇಳಲಿಲ್ಲ ಎಂದು ಹೇಳಿ ಅಲ್ಲೇ ಹೇಳ್ತಾರೆ. ಒಂದೇ ಪ್ರಾಬ್ಲಮ್ ಏನಂದರೆ ಸ್ವಾಮೀಜಿ ಇದೇನೆಂದರೆ ಶಂಕರರಿಗೆ ನಾವು ಇಂಟರ್ಪ್ರೆಟ್ ಮಾಡಬಾರದು. ನೀವು ಶಂಕರರನ್ನು ಓದಿಕೊಳ್ಳುವುದಕ್ಕೆ ಬಿಡಬೇಕು. ಶಂಕರರನ್ನು ಓದಿಕೊಳ್ಳುವುದಕ್ಕೆ ಬಿಟ್ಟು ತಾನು ಏನರ್ಥ ಮಾಡಿಕೊಳ್ತಾನೋ, ಏನು ಕನ್ಫ್ಯೂಸ್ ಆಗ್ತಾನೋ ಆಗಲಿ. ಎಲ್ಲ ಕನ್ಫ್ಯೂಸ್ ಆದ ನಂತರ ಲಾಸ್ಟ್ಗೆ ನನ್ನ ಅರ್ಥ ಹೇಳ್ತೀನಿ ಎಂದು ಸ್ವಾಮೀಜಿ ಅಭಿಪ್ರಾಯ ಅಲ್ಲ. ಅದರಿಂದ ಮೊದಲು ಹೇಳಬಾರದು ಎಂದು ಹೇಳ್ತಾರೆ. ಓದುವುದಕ್ಕೆ ಬಿಡು, ಎಲ್ಲ ಪೂರ್ತಿ ಓದಿಕೊಂಡ ನಂತರ ಲಾಸ್ಟ್ಗೆ ನಾನು ಹೇಳ್ತೀನಿ. ಅದು ಸ್ವಾಮೀಜಿ ಸ್ಟೈಲ್. ಇದು ಉಪಾಸಕನಿಗೆ ಆಗುವ ಫಲವು. ಏಕೆಂದರೆ ಮುಮುಕ್ಷುಗಳಿಗೆ ಇದೇನು ಬೇಕಿರುವುದಿಲ್ಲ. ಈಗ ಇಲ್ಲಿ ಹೇಳ್ತಾ ಇದ್ದಾನೆ, ಟಿಪ್ಪಣಿ ಓದ್ತಾ ಇದ್ದೀನಪ್ಪ, ಸಿಕ್ಕಿತಾ? ಏಕೆಂದರೆ ಮುಮುಕ್ಷುಗಳಿಗೆ ಇದೇನು ಬೇಕಿರುವುದಿಲ್ಲ. ಪ್ರಕೃತವಾಗಿರುವ ಜ್ಞಾನವನ್ನು ಹೊಗಳುವುದಕ್ಕೆ ಇದನ್ನು ಅರ್ಥವಾದವಾಗಿ ಇದು ಮುಖ್ಯ ಪಾಯಿಂಟ್. ಅಕಸ್ಮಾತ್ತಾಗಿ ಇದೇಕೆ ತರುವುದು ಉಪಾಸನ ಹೇಳಬೇಕಲ್ಲವೇ? ಈಗ ಇದು ಸ್ವಾಮೀಜಿ ಹೇಳಿದ್ದಾರೆ. ಈಗ ಈ ಪಾಯಿಂಟು ಮುಖ್ಯ. ಪ್ರಕೃತವಾಗಿರುವ ಜ್ಞಾನವನ್ನು ಹೊಗಳುವುದಕ್ಕೆ ಇದನ್ನು ಅರ್ಥವಾದವಾಗಿ ಉಪಯೋಗಿಸುತ್ತದೆ. ಅಪ್ಪ, ಸ್ವಾಮೀಜಿ ಲ್ಯಾಂಗ್ವೇಜ್ ಇಸ್ ಓಲ್ಡ್ ಲ್ಯಾಂಗ್ವೇಜ್, ನನಗೂ ಕಷ್ಟವಾಗ್ತಾಯಿದೆ. ಉಪಯೋಗಿಸಿ ಇರುತ್ತದೆ. ಓಕೆ. ಶ್ಲೋಕಂಚ ಅಂದರೆ ಸಂಘಾತಂಚ ಇಷ್ಟೈ ಸಹ ವಿಂದತೆ. ಶ್ಲೋಕವನ್ನು ಅಂದರೆ ಇಷ್ಟರೊಡನೆ ಸೇರುವೆಯನ್ನು. ಸಂಘಾತಂ ಇಷ್ಟೈ ಸಹ ಅಂದರೆ ಅದು ಎಷ್ಟು ಕನ್ಫ್ಯೂಷನಪ್ಪ. ಸಂಘಾತಂ ಅಂತೆ ಇಷ್ಟೈ ಸಹ ಸಂಘಾತಂ. ಇಷ್ಟೈಹಿ ಅಂದರೆ ಅರ್ಥವೇ ಆಗಲ್ಲ. ಇಷ್ಟೈಹಿ ಏನು? ಇಷ್ಟಜನೈ ಸಹ ಸಂಯೋಗಂ.
ಆನಂದಗಿರಿ ಅದೇ ಹೇಳಿದ್ದಾನ? ಇಲ್ಲ, ನಿನ್ನ ಹತ್ತಿರ ನಾನು ಇದನ್ನು ಹೇಳ್ತೀನಿ, ನಾನೇ ಹೇಳಿಬಿಡ್ತೀನಿ. ಓ, ನಾನು ಟಿಪ್ಪಣಿ ಹಾಕ್ತಾ ಇದ್ದೀನಿ. ಅಂದರೆ ಇಷ್ಟ ಇಷ್ಟಜನೈ ಸಂಯೋಗಂ ಅಂದರೆ ಹೊಂದುತ್ತದೆ ಅಲ್ಲವೇ? ಅಂದರೆ ಶ್ಲೋಕಂ ಪ್ರಾಪ್ನೋತಿ ಅಂದರೆ ಪರಮಾತ್ಮನನ್ನು ಶ್ಲೋಕ. ಇಲ್ಲಿ ಶ್ಲೋಕ ಅಂದರೆ ಸ್ವಾಮೀಜಿ ಪ್ರಾಣಾದಿ ಸಂಹತಿಂ ಅಂದರೆ ವರ್ಣನ ಎಂದು ನಾನು ಹೇಳಿದ್ದು ತಪ್ಪು. ಪ್ರಾಣಾದಿ ಸಂಹತಿಂ ಅಂದರೆ ಪ್ರಾಣಾದಿ ಸಂಯೋಗಂ ಇತಿ. ಪ್ರಾಣಾದಿ ಸಂಯೋಗಂ ಚ ಶ್ಲೋಕಂ ಪ್ರಾಪ್ತವಾನ್. ಯದಾ ಜೀವೋ ಭವತಿ ಪ್ರಾಣಾದಿಭಿಃ ಸಂಗತಿಂ ಪ್ರಾಪ್ನೋತಿ. ಸಂಹತಿ ಇತ್ಯುಕ್ತೆ ಸಂಗತಿಂ అంటే ಸಂಯೋಗಂ. ಟಿಪ್ಪಣಿಗಳು ಹಾಕುವುದು. ಪ್ರಾಣಾದಿ ಸಂಹತಿಂ ಅಂದರೆ ಪ್ರಾಣಾದಿಭಿಃ ಸಂಯೋಗಂ ಇತಿ. ಸಂಯೋಗಂ ವಿಂದತೆ. ಯಥಾ ಪ್ರಾಣಾದಿಭಿಃ ಸಂಯೋಗಂ ಪ್ರಾಪ್ತಃ ಈಶ್ವರಃ ತಥಾ ತದುಪಾಸಕೋಪಿ ಸ್ವಕೀಯ ಇಷ್ಟಜನೈಃ ಸಂಯೋಗಂ ಪ್ರಾಪ್ನೋತಿ. ಜನರು ಹೇಳ್ತಾರೆ, ನಮ್ಮ ಬಂಧುಗಳು ದೂರವಾಗಿದ್ದಾರೆ, ನನಗೆ ಯಾರಿಲ್ಲ, ಏನು ಮಾಡಬೇಕು ಅಂದರೆ ನೋಡಿ, ಪರಮಾತ್ಮನನ್ನು ತದ್ಗುಣವಿಶಿಷ್ಟವನ್ನು ಉಪಾಸನ ಮಾಡಬೇಕು. ನೀವು ನೋಡಿದ್ದೀಯಾ ನಮ್ಮ ಪುರಾಣಗಳನ್ನು? ನಮ್ಮ ರಾಮಾಯಣಾದಿ ಪುರಾಣೇಶು ರಾಮಾಯಣಾದಿ ಕಥಾಸು ಯತ್ಕಿಮಪಿ ನಷ್ಟಂಚೇತ್ ಸುಂದರಕಾಂಡಂ ಪಠ, ಬಂಧುವಿಯೋಗಶ್ಚೇತ್ ಸುಂದರಕಾಂಡಂ ಪಠ, ತೇನ ತವ ಬಂಧುಭಿಃ ಸಂಯೋಗೋ ಭವತಿ ಇತ್ಯುಕ್ತೆ ಜನಾಃ ಮನ್ಯಂತೆ ಏತತ್ ಸರ್ವಂ ಅಂಧವಿಶ್ವಾಸ ಏವ ತತ್ ರಾಮಾಯಣೇ ನಾಸ್ತಿ ಇತಿ ಮನ್ಯಂತೆ. ರಾಮಾಯಣೆ ಕುತ್ರ ಅಸ್ತಿ? ಸುಂದರಕಾಂಡ ಪಠನೇನ ತವಾಪಿ ಸುಂದರಕಾಂಡ ಪಠನೇನ ಸೀತಾ ಕಥಂ ಲಭ್ಯತೆ ತವ ನಷ್ಟೋ ಜನಃ ಕಥಂ ಲಭ್ಯತೆ ಬಂಧುಜನೈಃ ಸಂಯೋಗಃ ಕಥಂ ಭವತಿ ಇತಿ ತದ್ ಉಪಾಸನೇನ ಭವತಿ. ಯದಾ ರಾಮಚಂದ್ರಃ ಭಗವತ್ವೇನ ಭಗವದ್ಭಾವೇನ ಉಪಾಸ್ಯತೆ, ರಾಮಚಂದ್ರಃ ಯಥಾ ಸುಂದರಕಾಂಡೆ ಸೀತಯಾ ಸಂಯೋಗಂ ಪ್ರಾಪ್ತಃ ನಷ್ಟಾಂ ಸೀತಾಂ ಪುನಃ ಪ್ರಾಪತ್ ತಥಾ ತತ್ ಸುಂದರಕಾಂಡಸ್ಯ ಪಾರಾಯಣೇನ ತತ್ ಈಶ್ವರಸ್ಯ ಉಪಾಸನಂ ಭವತಿ. ಉಪಾಸನೇನ ಅಸ್ಮಾಕಮಪಿ ತಥೈವ ಭವತಿ. ಇಲ್ಲಿ ಹೇಳಿದ್ದು ನೋಡಿ, ಗುಣವಿಜ್ಞಾನ ಫಲಂ ಅಂದರೆ ಈಶ್ವರನಿಗೆ ಯಾವ ಗುಣಯುಕ್ತಂ ಪರಮಾತ್ಮಾನಂ ಯದ್ ಗುಣಯುಕ್ತಂ ಉಪಾಸ್ತೆ ತದ್ಗುಣಪ್ರಾಪ್ತಿ ಅಸ್ಯ ಉಪಾಸಕಸ್ಯ ಭವತಿ. ವ್ಯತ್ಯಾಸ ಗೊತ್ತಾಯ್ತಾ? ಯದ್ಗುಣವಿಶಿಷ್ಟಂ ಪರಮಾತ್ಮಾನಮುಪಾಸ್ತೆ ತಸ್ಯ ಗುಣಸ್ಯ ಲಾಭೋ ಭವತಿ, ಕದಾಚಿತ್ ಗುಣ ಏವ ಆಯಾತಿ. ಎರಡೂ ಉಪಾಸನಗಳು ಅಂದರೆ ತತ್ ಗುಣಸ್ಯ ಲಾಭೋ ಭವತಿ ಅಥವಾ ಕದಾಚಿತ್ ಗುಣಮೇವ ಪ್ರಾಪ್ನೋತಿ. ಸಂಘಾತಂ ಇಷ್ಟೈಃ ಸಹ ವಿಂದತೆ ಲಭತೆ ಇತ್ಯರ್ಥಃ. ಇಕ ಅದ್ಯದ್ವಾ ದ್ವಿತೀಯಂ ವ್ಯಾಖ್ಯಾನಂ ಕರೋತಿ. ಅಥವಾ ಏವಂ ಯಥೋಕ್ತಂ ವಸ್ತು ಯೋ ವೇದ ತತ್ರ ಏವಂ ಪದಂ ಭವೇತಿತಿ. ಏವಂ ಯೋ ವೇದ ಇತಿ ಮಂತ್ರೇ ಅಸ್ತಿ, ಅತ್ರ ಏವಂ ಇತಿ ನ ಲಿಖಿತಂ. ಭಾಷ್ಯೆ ಯದ್ವಾ ಯಥೋಕ್ತಂ ಇತ್ಯೇವ ಅಸ್ತಿ ಕಿಂ? ಮಂತ್ರದಲ್ಲಿ ಹೇಗಿದೆ? ಕೇಳಿಸ್ತಾ ಇಲ್ಲ? ಯದ್ವಾ ಅದೇ ಹೇಳಿದ್ದೀನಿ. ಯದ್ವಾ ಅನಂತರಂ ಯಥೋಕ್ತಂ ಇತ್ಯೇವ ಅಸ್ತಿ. ಯಥೋಕ್ತಂ ಇತಿ ಭಾಷ್ಯಕಾರೇಣ ದತ್ತಃ ಅರ್ಥಃ, ಕಿಂತು ಮೂಲಮಂತ್ರಪದಂ ತತ್ರ ತ್ರುಟಿತಂ ಲುಪ್ತಂ. ಮೂಲಮಂತ್ರಪದಂ ಏವಂ ಭವೇದಿತಿ. ಯದ್ವಾ ಏವಂ ಯೋ ವೇದ. ಏವಂ ಯೋ ವೇದ ಇತಿ ಪದಸ್ಯ ಅರ್ಥಂ ದ್ವಿತೀಯ ಅರ್ಥಂ ಕರೋತಿ. ಪ್ರಥಮ ಅರ್ಥಃ
ಏವಂ ಯೋ ವೇದ ಇತ್ಯುಕ್ತೆ ಏವಂ ಇತ್ಯುಕ್ತೆ ಪೂರ್ವಮುಕ್ತಮತ ಗುಣವಿಜ್ಞಾನಂ ಗುಣಸಹಿತಃ ತಂ ಯೋ ವೇದ ಸೋಪಿ ಏವಂ ಖ್ಯಾತಿಂ ಬಂಧುಭಿಃ ಸಂಯೋಗಂ ಪ್ರಾಪ್ನೋತಿ ಇತಿ ಏಕಃ ಅರ್ಥಃ. ದ್ವಿತೀಯ ಅರ್ಥಃ ಏವಂ ಯಥೋಕ್ತಂ ವಸ್ತು ಯೋ ವೇದ ಅಂದರೆ ಇದು ಮುಮುಕ್ಷೋರರ್ಥಃ. ಅಯಂ ದ್ವಿತೀಯ ವ್ಯಾಖ್ಯಾನಂ ಜಿಜ್ಞಾಸೋಃ, ಪ್ರಥಮ ವ್ಯಾಖ್ಯಾನಂ ಉಪಾಸಕಸ್ಯ ಫಲಂ. ಪ್ರಥಮ ಫಲಂ ಉಪಾಸಕಾಯ ಭವತಿ, ಅಯಂ ಚ ದ್ವಿತೀಯ ಅರ್ಥಃ ಜ್ಞಾನಿನೇ ಭವತಿ. ಏವಂ ಯಥೋಕ್ತಂ ವಸ್ತು ಯೋ ವೇದ, ತತ್ರ ಪೂರ್ವಂ ವೇದ ಇತಿ ಪದಸ್ಯ ಉಪಾಸ್ತೆ, ವೇದ ಇತಿ ಪದಸ್ಯ ಅರ್ಥಃ ಉಪಾಸ್ತೆ. ಅತ್ರ ತು ವೇದ ಜಾನಾತಿ, ಯಥೋಕ್ತಂ ವಸ್ತು ಯೋ ಜಾನಾತಿ ಮುಮುಕ್ಷು किं फलं प्राप्नोति कीर्तिं श्लोकम्. अत्र भाष्यकारः ब्रूते मुमुक्षूणामपेक्षितम्. अयं तु मुमुक्षु ज्ञानेन जानाति न तु उपासनं करोति. अत एव मुमुक्षुभिः अपेक्षितं कीर्ति अन्यत्. कीर्तिश्लोकशब्दयोः कीर्तिशब्दस्य श्लोकशब्दस्य अर्थः ज्ञानिनाम् आनुगुण्येन अर्थः अन्यार्थः कृतः. कीर्तिम् इत्युक्ते कीर्तिशब्दितम् ऐक्यज्ञानं. कीर्तिशब्देन ऐक्यज्ञानं प्राप्नोति विचारकः. तत्त्वविचारकः कीर्तिशब्देन ऐक्यज्ञानं प्राप्नोति, तत्फलं श्लोकशब्दितां मुक्तिं प्राप्नोति. श्लोकशब्देन मुक्तिः, श्लोकशब्देन पूर्वम् उपासने संयोगः उक्तः, बन्धुभिः संयोगः. उपासकस्य बन्धुभिः संयोगो भवति, ज्ञानिनः मुक्तिर्लभ्यते. विन्दते इति आप्नोति इति मुख्यमेव फलं. विन्दते पदम् अत्र योजनीयं. श्लोकं विन्दते इत्यस्ति खलु, विन्दते इति मूलमन्त्रे अस्ति, अत्र त्रुटितं. मुक्तिं विन्दते आप्नोति इति मुख्यमेव फलम्. अस्मिन् द्वितीयार्थः ज्ञानिने क्रियते, प्रथमार्थः उपासकाय क्रियते. ಈ ಉಪಾಸನ ನೋಡು ಎಲ್ಲಿಯಾದರೂ, ಇದಕ್ಕೋಸ್ಕರ ನೋಡಿ ನಮಗೆ ಜ್ಯೋತಿಷ್ಯವು ಅಂಧವಿಶ್ವಾಸ, ಉಪಾಸನ ಅಂಧವಿಶ್ವಾಸ ಹೇಳ್ತಾ ಇರುತ್ತಾರೆ ನೋಡು. ಜ್ಯೋತಿಷ್ಯದಲ್ಲಿ ನೋಡಿ ಯಾವುದೇ ಒಂದು ವಸ್ತು ಸಿಗಲಿಲ್ಲ, ಗ್ರಹದೋಷ ಇದೆ, ಗ್ರಹದೋಷಕ್ಕೆ ಪರಿಹಾರಂ ಕಥಂ ಕುರ್ವಂತಿ. ಯಾವುದೇ ನೋಡಿ ನಷ್ಟ ಇದೆ, ಜ್ಞಾನವಿಲ್ಲ, ಏನು ಉದ್ಯೋಗ ಸಿಗಲಿಲ್ಲ ಅಂದರೇನು, ಉದ್ಯೋಗವು ಪಡ್ಕೊಂಡಿರುವ ಇನ್ನೊಬ್ಬನಿದ್ದಾನಲ್ಲ ಹನುಮಂತನೋ ಯಾರೋ, ಭಗವಂತನಲ್ಲಿ ಆ ಉದ್ಯೋಗ ಪ್ರಾಪ್ತಿ ಗುಣವನ್ನು ಉಪಾಸನ ಮಾಡಬೇಕು. ಮಾಡಿದ್ದರೆ ತವಾಪಿ ತತ್ ಪ್ರಾಪ್ತಿರ್ಭವತಿ. ಹಲೋ, ಇಲ್ಲಿ ಉಪಾಸನಾ ಫಲ ಹೇಳಿದ್ದಾರೆ ನೋಡಿ. ದಿಸ್ ಈಸ್ ದ ಬೇಸಿಸ್ ಫಾರ್ ಆಲ್ ಅವರ್ ಕರ್ಮಕಾಂಡ. ನಾವು ಇದನ್ನು ಜ್ಯೋತಿಷ್ಯರ ಹತ್ತಿರ ಹೋದರೆ ಇನ್ನೇನೋ ಕರ್ಮಕಾಂಡಗಳು, ಇದು ಮಾಡು ನಿನಗಿದು ಸಿಗ್ತದೆ, ಇದು ಮಾಡು ನಿನಗಿದು ಸಿಗ್ತದೆ ಹೇಳ್ತಾರಲ್ಲ. ಅಂದರೆ ಪರಮಾತ್ಮಾನಂ ಯದ್ ಗುಣಸಹಿತಂ ಉಪಾಸ್ತೆ ತತ್ ಗುಣೇನ ತೇನ ಗುಣೇನ ಪ್ರಾಪ್ಯಮಾನ ವಸ್ತುಂ ಪದಾರ್ಥಂ ಪ್ರಾಪ್ನೋತಿ, ಕದಾಚಿತ್ ಗುಣಮೇವ ಪ್ರಾಪ್ನೋತಿ. ಎರಡು ಉಪಾಸನೆಗಳಲ್ಲವೇ. ಪ್ರತೀಕೋಪಾಸನ ಮಾಡಿದ್ದರೆ ಆ ಗುಣದ ಆಶೀರ್ವಾದ ಬರುತ್ತದೆ, ಅಥವಾ ಗುಣವನ್ನೇ ಪಡುತ್ತದೆ, ಅದು ಬ್ರಹ್ಮಲೋಕ ಪ್ರಾಪ್ತಿ. ಆ ಗುಣವನ್ನೇ ಪಾಡಿದರೆ ಏನಾಗ್ತದೆ, ಇನ್ನೊಬ್ಬರಿಗೆ ಆಶೀರ್ವಾದ ಮಾಡುವ ಸಾಮರ್ಥ್ಯ ಬರುತ್ತದೆ. ಎರಡು ಆಗುತ್ತದೆ ನೋಡಿ. ಪರಮಾತ್ಮ ಗುಣಗಳು ನೋಡಿ, ನಿಮಗೆ ನಷ್ಟ ಪದಾರ್ಥಸ್ಯ ಲಾಭ ಅಪೇಕ್ಷಿತಃ. ನಷ್ಟ ಪದಾರ್ಥಸ್ಯ ಪ್ರಾಪ್ತಿಗೆ ನೀವು ಉಪಾಸನ ಮಾಡಿದ್ದರೆ, ಸ್ವಲ್ಪ ಉಪಾಸನ ಮಾಡಿದ್ದರೆ ನಷ್ಟ ಪದಾರ್ಥಸ್ಯ ನಷ್ಟ ವ್ಯಕ್ತೇರ್ ಲಾಭೋ ಭವತಿ. ಅಥವಾ ಹೆಚ್ಚಿನ ಉಪಾಸನ ಮಾಡಿದ್ದರೆ ಅಹಂಗ್ರಹೋಪಾಸನ ತದಾ ಇನ್ನೊಬ್ಬರಿಗೆ ಆಶೀರ್ವಾದ ಮಾಡಿದ್ದರೆ ಪಡೆಯುವ ಹಾಗೆ ಮಾಡುವಷ್ಟು ಸಾಮರ್ಥ್ಯ ಬರುತ್ತದೆ. ಯದಾ ಅನ್ಯಸ್ಮೈ ತತ್ ಪ್ರಾಪ್ತಿಂ ಕಾರಯಿತು ಸಾಮರ್ಥ್ಯಮಾಯಾತಿ. ಎರಡು ವಿಧ ಉಪಾಸನ, ಒಂದು ಅಹಂಗ್ರಹ ಉಪಾಸನ, ಇನ್ನೊಂದು ಸಾಮಾನ್ಯ ಉಪಾಸನ, ಪ್ರತೀಕೋಪಾಸನ. ಇಂಥದ್ದು ಹೇಳಿದ್ದರು ನೋಡಿ. ಇದನ್ನೇ ಬೇಸ್ ಮಾಡಿಕೊಂಡು ಎಲ್ಲ ಕಡೆ ನಮ್ಮ ಜನರಿಗೆ ಹೇಳ್ಕೊಡ್ತಾ ಇದ್ದಾರೆ. ಅದರಿಂದ ನೋಡು,
ಗ್ರಹದೋಷಗಳಿದ್ದರೆ ಎರಡು ಪದ್ಧತಿಗಳಿವೆ. ಅಂದರೆ ಒಂದು ಗ್ರಹ ನಿಮಿತ್ತದಿಂದ ತವ ಗುಣಃ ಅಸ್ತಿ, ಗ್ರಹ ನಿಮಿತ್ತಃ ಏಕಸ್ಮಿನ್ ಅಲ್ಪಗುಣೋ ಅಸ್ತಿ, ನ್ಯೂನಗುಣಃ ಅಸ್ತಿ. ತದಾ ಕಿಂ ಕಾರ್ಯಂ ತತ್ ವಿಶೇಷಗುಣಸ್ಯ ಭಾವನಾ ಕರ್ತವ್ಯ. ತದಾ ಭಾವನಾ ಫಲರೂಪೇಣ ವಿಶೇಷಗುಣಂ ಆಯಾತಿ. ಭೇದ ಅವಗತಃ. ಇದು ಕ್ರಿಯಾರೂಪವಾಗಿ ಪಡ್ಕೊಳ್ಳಬಹುದು, ಉಪಾಸನದಿಂದಲೂ ಆಗುತ್ತದೆ. ಗ್ರಹದೋಷಗಳು ಉಪಾಸನದಿಂದಲೂ ಗ್ರಹದೋಷ ಹೋಗುತ್ತದೆ. ಒಬ್ಬನಿಗೆ ಏನಿದೆ, ಮೆಮೊರಿ ಪವರ್ ಕಮ್ಮಿ ಇದೆ. ನನಗೆ ಮೆಮೊರಿ ಪವರ್ ಬೇಕು 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 ಎಂದು ಆಟೋ ಸಜೆಷನ್ ಮಾಡಿಕೊಂಡರೆ ನಿಮ್ಮಲ್ಲಿ ಮೆಮೊರಿ ಪವರ್ ಬೆಳೆಯುತ್ತದೆ. ಅಥವಾ ಮೆಮೊರಿ ಪವರ್ ಕೀಪ್ ಯೂಸಿಂಗ್ ಇಟ್ ಡೆವಲಪ್ ಆಗ್ತಾ ಇರುತ್ತದೆ. ಸ್ಮರಣಶಕ್ತಿ ಯದಾ ಪುನಃ 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 ಸ್ಮರಣಾಯ ಪ್ರಯತತೆ ತದಾ ಸ್ಮರಣಶಕ್ತಿರ್ವರ್ಧತೆ. ಅದೇ ಉಪಾಸನ ರೂಪವಾಗಿ ಮಾಡಿದ್ದರೂ ನಿಮ್ಮಲ್ಲಿ ಗುಣ ಬೆಳೆಯುತ್ತದೆ. ಅಥವಾ ನಾಸ್ತಿಕನಿದ್ದರೆ ಗುಣೋಪಾಸನ ಮಾಡು ಸಾಕು. ಇವರು ಹೇಳ್ತಾರೆ ನಾಸ್ತಿಕ ಎಂದು. ನಾಸ್ತಿಕರಲ್ಲಿ ಏನಿರುತ್ತದೆ ಅಂದರೆ ಗುಣವನ್ನೇ ನೇರಾಗಿ ಚಿಂತನೆ ಮಾಡ್ತಾನೆ. ನಾಸ್ತಿಕ ತಮ್ಮ ಒಂದು ವಸ್ತು ನಷ್ಟ, ಪದಾರ್ಥ ನಷ್ಟ, ವಸ್ತು ನಷ್ಟಮಸ್ತಿ, ವಸ್ತು ಪ್ರಾಪ್ನೋಮಿ ಇಚ್ಛಾಮಿ ಇತಿ ಕೇವಲ ಚಿಂತನೇನ ತದರ್ಥಂ ಪ್ರಯತತೆ ಪ್ರಾಪ್ನೋತಿ ಚ. ಅಥ ಕೇವಲಂ ಇಚ್ಛಾಮಿ ಇತಿ ದೃಢ ಸಂಸ್ಕಾರೇಣಾಪಿ ಕದಾಚಿತ್ ಪ್ರಾಪ್ನೋತಿ. ಕಿಂತು ಸ ಗುಣಃ ಪರಮಾತ್ಮನಃ ಗುಣಃ ಇತಿ ಭಾವಯಿತ್ವಾ ಉಪಾಸನಂ ಕರೋತಿ ತತ್ರ ವಿಶೇಷ ಪುಣ್ಯಂ ಭವತಿ. ಲೌಕಿಕರ ಪ್ರಯತ್ನಕ್ಕಿಂತ ನಾಸ್ತಿಕಸ್ಯ ಪ್ರಯತ್ನಾಪೇಕ್ಷೆಯ ಶಾಸ್ತ್ರೋಕ್ತ ಪ್ರಯತ್ನಂ ಕರೋತಿ ತತ್ರ ವಿಶೇಷ ಫಲಂ ಭವತಿ. ತಥೈವ ನಾಸ್ತಿಕರು ಆಲ್ಸೋ ಗುಣವನ್ನು ಚಿಂತನೆ ಮಾಡಬಹುದು. ನನಗೆ ಇಮ್ಮಿಡಿಯೇಟ್ಲಿ ಉದಾಹರಣೆ ಬರುತ್ತಾ ಇಲ್ಲಪ್ಪ, ಒಂದು ಜ್ಯೋತಿಷ ಪುಸ್ತಕ ನೋಡಿದರೆ ಬರುತ್ತದೆ ಉದಾಹರಣೆ ಹೇಳಬೇಕಂದರೆ. ಅಂದರೆ ಯಾವುದೇ ಒಂದು ಅವನಿಗೆ ಒಂದು ವೀಕ್ನೆಸ್ ಇದೆ ಅಂದರೆ ಏನು, ಮಾತಾಡುವಾಗ ರ್ಯಾಶ್ ಆಗುತ್ತಾನೆ. ಅದರಿಂದ ಏನು ಮಾಡಬೇಕು, ಏನಪ್ಪ, ಬಿ ರಿಲ್ಯಾಕ್ಸ್ ಆಗಿರು, ಡೋಂಟ್ ರ್ಯಾಶ್ ಆಗಿ ಮಾತಾಡಬೇಡ ಅಲ್ಲವೇ. ಇದನ್ನು ಪ್ರಾಕ್ಟೀಸ್ ಮಾಡಿಕೊಳ್ತಾ ಇದ್ದರೆ ಕೆಲವು ದಿವಸಕ್ಕೆ ಗುಣ ಬರುತ್ತದೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಉಪಾಸನ ಮಾಡು ಸ ಗುಣ ಆಯಾತಿ ತ್ವಯಿ. ಹಲೋ, ಎಲ್ಲ ಮಾತಾಡ್ತಾ ಇದ್ದಾರೆ ಜೋರಾಗಿ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಿಮ್ಮದೇನು ಕೇಳಿಸ್ತಾನೆ ಇಲ್ಲ ನನಗೆ. ಅಂದರೆ ಇದನ್ನು ನಾಸ್ತಿಕನಾಗಿದ್ದರೆ ಕೇವಲ ತಸ್ಯ ಗುಣಸ್ಯ ಚಿಂತನೆಯ ಗುಣ ಆಯಾತಿ. ಕಸ್ಯಚಿತ್ ಧೈರ್ಯಂ ನಾಸ್ತಿ, ಅಧೀರಃ ಅಸ್ತಿ, ಧೈರ್ಯರಹಿತಃ ಸಹ ಆತ್ಮಾನಂ ಪ್ರೇರಯತಿ ಧೈರ್ಯಂ ಅಹಂ ಅಸ್ಮಿನ್ ವಿಷಯ ಧೈರ್ಯಂ ವಹಾಮಿ ಇತಿ ಪುನಃ ಪುನಃ ಧೈರ್ಯಸ್ಯ ಚಿಂತನೇನ ತಸ್ಯ ಧೈರ್ಯಮಾಯಾತಿ. ಅಥವಾ ಧೈರ್ಯ ಪುರುಷೇಣ ಸಹ ವಾಸಂ ಕರೋತಿ, ಧೈರ್ಯವತ್ ಪುರುಷೇಣ ತಮ್ಮ ಅಸಕೃತ್ ದೃಷ್ಟ್ವಾ ಆತ್ಮನಿ ಧೈರ್ಯಂ ವರ್ತತೆ. ಕದಾಚಿತ್ ಧೈರ್ಯ ಪುರುಷಸ್ಯ ಕಥಾಂ ಶೃಣೋತಿ ತದಾಪಿ ಧೈರ್ಯಗುಣಂ ವರ್ಧತೆ. ಅಥವಾ ಪರಮಾತ್ಮನಿ ಧೈರ್ಯಗುಣ ಸಮೇತಂ ಉಪಾಸ್ತೆ ತದಾಪಿ ಆತ್ಮನಿ ಧೈರ್ಯಗುಣಂ ಆಯಾತಿ. ಈಗ ನಾನು ಹೇಳಿದ್ದು ಗೊತ್ತಾಯ್ತಾ? ನಾಸ್ತಿಕರು ಏನು ಹೇಳ್ತಾರೆ, ಉಪಾಸನೆ ಏಕೆ, ದೇವರೇಕೆ, ನಾನೇ ಧೈರ್ಯ ಮಾಡ್ಕೊಳ್ತೀನಿ, ಬರುತ್ತದೆ ಕೇವಲ ಗುಣೋಪಾಸನಂ ಭವತಿ. ಅತ್ರ ದೇವಸ್ಯ, ಅದು ದೇವರ ಗುಣ ಎಂದು ಭಾವಿಸಿ ಮಾಡಿದ್ದರೆ ಸ್ವಲ್ಪ ಫಲ ಹೆಚ್ಚಾಗುತ್ತದೆ ಅಷ್ಟೇ. ಅಂದರೆ ಯಾವ ಗುಣವು ನಮಗೆ ಬೇಕೋ ಅದನ್ನು ಭಾವನೆ ಮಾಡ್ತಾ ಇದ್ದರೆ ಗುಣ ನಿಮ್ಮಲ್ಲಿ ಬೆಳೆಯುತ್ತದೆ. ತುಂಬ ವೆರಿ ಏನು ಹೇಳ್ತಾರೆ, ಅಧೈರ್ಯ ಪುರುಷ ಏನು ಹೇಳ್ತಾರಪ್ಪ, ವೆರಿ ವೀಕ್ ಪರ್ಸನ್, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸರಹಿತ, ಆತ್ಮವಿಶ್ವಾಸ ಪುರುಷೇಣ ಸಹ ವಾಸಂ ಕರೋತಿ. ಅಥವಾ ಪರಮಾತ್ಮ ಆತ್ಮವಿಶ್ವಾಸ ಯುಕ್ತ ಪರಮಾತ್ಮನಂ ತದ್ಗುಣಯುಕ್ತಂ ಉಪಾಸ್ತೆ ದೀರ್ಘಕಾಲ ತೇನ ಉಪಾಸಕೆ ಸ ಗುಣ ಆಯಾತಿ. ಅದು ನಾನು ಹೇಳುತ್ತಿದ್ದು ಇದೇ. ಈಗ ಇಲ್ಲಿ ಹೇಳಿದ್ದು ನೋಡಿ, ಯಂ ಗುಣಯುಕ್ತಂ ಪರಮಾತ್ಮನ ಉಪಾಸ್ತೆ ಸ ಗುಣ ತ್ವಯಿ ಆಯಾತಿ. ಯಾರಿಗೆ ಧೈರ್ಯವಿಲ್ಲ,
ಯಾರಿಗೆ ಅಗ್ರೆಸಿವ್ ಇದ್ದಾನೆ ಶಾಂತ ಪರಮಾತ್ಮಾನಂ ಶಾಂತ ಗುಣತ್ವೇನ ಉಪಾಸನಂ ಕುರು ತ್ವಯಿ ಶಾಂತಿರಾಯಾತಿ. ಶಾಂತಃ ಇತಿ ಪುನಃ ಚಿಂತನೇನ ತ್ವಯಿ ಶಾಂತಿರಾಯಾತಿ. ಅಂದರೆ ಯು ಡೆವಲಪ್ ದ ಕ್ವಾಲಿಟಿ ಬೈ ಕಂಟಿನ್ಯೂಸ್ಲಿ ಥಿಂಕಿಂಗ್ ಅಬೌಟ್ ಇಟ್. ಅದು ನಾಸ್ತಿಕನೂ ಥಿಂಕ್ ಮಾಡಬಹುದು. ನಾಸ್ತಿಕ ಕೇವಲಂ ಗುಣಂ ಚಿಂತಯತಿ, ಉಪಾಸಕಃ ತಂ ಗುಣಂ ಈಶ್ವರಸ್ಯ ಇತಿ ಮತ್ವಾ ಚಿಂತಯತಿ. ತೇನ ಕಿಂಚಿತ್ ವಿನಯಃ ಈಶ್ವರ ಅನುಗ್ರಹ ರೂಪೇಣ ಗುಣಾಃ ಆಯಾಂತಿ. ಅಲ್ಲಿ ಸ್ವಲ್ಪ ಹೆಚ್ಚಿನ ಫಲ ಇರುತ್ತದೆ. ಇದು ಇಲ್ಲಿ ಉಪಾಸನ. ಈ ಪ್ಯಾರಾಗ್ರಾಫ್ ನೋಡೋದು ನೀವು ಮತ್ತೆ ಮನನ ಮಾಡ್ಕೋ. ಇದು ಗ್ರಹ ದೋಷಗಳಿದ್ದರೂ ಹಾಗೆ ಜನರು ಹೇಳ್ತಾರೆ, ಗ್ರಹದ ದೋಷಗಳಿದ್ದರೆ ಕಿಂ ಕರ್ತವ್ಯಂ, ಗ್ರಹ ದೋಷ ಅಸ್ತಿ ಚೇತ್ ತಸ್ಯ ವಿರುದ್ಧ ಕಾರ್ಯಂ ಕುಜದೋಷ ಇಸ್ತಿ, ಆದರೆ ಶಾಂತಿ ಕಾರ್ಯಂ ಅಂದರೆ ಶಾಂತಿ ವೃದ್ಧಿರ್ಭವೇದಿತಿ. ಅದೇನು ಕುಜಸ್ಯ ಅಗ್ರೆಷನ್ ಇರುತ್ತಾನೆ, ದಟ್ ಅಗ್ರೆಸಿವ್ ಗುಣ. ಅಗ್ರೆಸಿವ್ಗೆ ಏನು ಹೇಳ್ತಾರಪ್ಪ, ಉಗ್ರ ಸ್ವಭಾವ. ಉಗ್ರ ಸ್ವಭಾವಸ್ಯ ಉಪಶಮನಾಯ ಶಾಂತಗುಣಸ್ಯ ಅಭ್ಯಾಸಂ ಕುರು. ಉಗ್ರ ಸ್ವಭಾವಸ್ಯ ಅಪನಯಂ ಕುರು. ಏತದರ್ಥಂ ಕಿಂ ಕಾರ್ಯಂ, ನರಸಿಂಹಸ್ಯ ಉಪಾಸನಂ ನ ಕಾರ್ಯಂ, ಶಿವಸ್ಯ ಉಪಾಸನಂ ಕಾರ್ಯಂ. ಯದಿ ನರಸಿಂಹಸ್ಯ ಕರೋತಿ ಉಗ್ರ ಸ್ವಭಾವ ವರ್ಧತೆ. ಅತಯೇವ ಪರಮಾತ್ಮಗೆ ಇಷ್ಟಿಷ್ಟು ಅವತಾರಗಳೇಕಿವೆ, ಇಷ್ಟಿಷ್ಟು ರೂಪಗಳು ಏಕಿವೆ ಎಂದರೆ ತತ್ತತ್ ಪರಮಾತ್ಮ ತತ್ತತ್ ಗುಣಯುಕ್ತೋ ಭವತಿ ಗುಣವಿಶಿಷ್ಟೋ ಭವತಿ. ತತ್ತತ್ ಗುಣವಿಶಿಷ್ಟಸ್ಯ ಉಪಾಸನೇನ ತತ್ತತ್ ಗುಣಸ್ಯ ಕಾರ್ಯಂ ಭವತಿ ಅಥವಾ ಗುಣಃ ಏವ ಆಯಾತಿ. ಉಭಯಮಪಿ ಉಭಯರೂಪ ಫಲಂ ಭವತಿ. ಗುಣಃ ಏವ ಉಪಾಸಕೆ ವರ್ಧತೆ ಅತಯೇವ ಗುಣಸ್ಯ ಕಾರ್ಯಮಪಿ ಪ್ರಾಪ್ನೋತಿ. ಗುಣಸ್ಯ ಕಾರ್ಯಂ ಅಂದರೆ ಓನ್ಲಿ ಒನ್ ಟೈಮೇ ಆಗುತ್ತದೆ. ಗುಣಸ್ಯ ಕಾರ್ಯಂ ಏಕದೈವ ಭವತಿ. ಯದ ಗುಣಃ ಆಯಾತಿ. ఇప్పుడు ಧೈರ್ಯ ಬೇಕು ಅಂದರೆ ಒಂದು ಸಲ ಮಾತ್ರ ಧೈರ್ಯದ ಕೆಲಸ ಆಗುತ್ತದೆ. ಧೈರ್ಯ ಗುಣವೇ ಬಂದರೆ ಎಷ್ಟು ಸಲ ಅದರ ಧೈರ್ಯವನ್ನು ಬಳಸಿಕೊಂಡು ಆ ಕೆಲಸ ಮಾಡಬಹುದು. ಏವಂ ಉಭಯ ವಿಧಂ ಅಂದರೆ ಆ ಗುಣವೇ ಬೇಕು ಅಂದರೆ ಹೆಚ್ಚಿನ ಉಪಾಸನ ಮಾಡಬೇಕಾಗ್ತದೆ. ಈಗ ನೋಡು, ನಮ್ಮ ಶಾಸ್ತ್ರಗಳೆಲ್ಲ ಅನ್ಸೈಂಟಿಫಿಕ್ಕು, ಎಲ್ಲ ಅಂಧವಿಶ್ವಾಸ ಹೇಳ್ತಾ ಇದೆಯಾ? ಜನರು ಆಧುನಿಕರು ಹೇಗೆ ಮಾತಾಡ್ತಾರೆ ನೋಡಿ. ಇದು ಒಂದು ಸೈಕಲಾಜಿಕಲ್ ಪ್ರಿನ್ಸಿಪಲೇ ಅಲ್ಲವೇ? ಅದಕ್ಕೋಸ್ಕರ ಹೇಳಿದ್ದೀನಿ, ನಮ್ಮ ಶಾಸ್ತ್ರಗಳನ್ನು ಶಾಸ್ತ್ರೀಯ ಸೈಕಾಲಜಿ ಎನ್ನುವುದು ನಾವು ಡೆವಲಪ್ ಮಾಡಿ ಡೀಟೇಲ್ ಬರೆಯಬೇಕು. ನೋಡಿ, ಈ ಪಾಯಿಂಟ್ ಮೇಲೆ ವಿ ಹ್ಯಾವ್ ಟು ಟಾಕ್ 1 hour ಡೀಟೇಲ್. ವಾಟ್ ಈಸ್ ದ ಉಪಾಸನ? ಹೌ ಡು ಯು, ನಿಮ್ಮಲ್ಲಿ ಏನಾದರೂ ಗುಣಗಳಿಲ್ಲದಿದ್ದರೆ, ಯದಿ ಕೇಚನ ಗುಣಾಃ ತ್ವಯಿ ನ ಸಂತಿ ತೇಷಾಂ ಗುಣಾನಾಂ ವರ್ಧನಂ ಕಥಂ ಕಾರ್ಯಂ. ವೈರಾಗ್ಯಂ ನಾಸ್ತಿ ವೈರಾಗ್ಯ ಚಿಂತನಂ ಕುರು. ಪರಮಾತ್ಮಾನಂ ವೈರಾಗ್ಯಯುಕ್ತಂ ಅಥವಾ ಕಶ್ಚನ ರಮಣ ಮಹರ್ಷಿಂ ವಾ ಶಂಕರಾಚಾರ್ಯಂ ವಾ ಶಿವಂ ವಾ ಪುನಃ ತತ್ ವೈರಾಗ್ಯ ಗುಣಯುಕ್ತಂ ಚಿಂತಯ ತ್ವಯಿ ವೈರಾಗ್ಯಮಾಯಾತಿ. ಭೋಗಗುಣಯುಕ್ತಂ ಚಿಂತಯ ಭೋಗಗುಣಮಾಯಾತಿ. ವಿದ್ಯಾಗುಣಯುಕ್ತಂ ಚಿಂತಯ ಸರಸ್ವತಿಂ ತ್ವಯಿ ವಿದ್ಯಾ ಆಯಾತಿ. ಸಂಗೀತಗುಣಯುಕ್ತಂ ಸಂಗೀತಮಾಯಾತಿ. ಏವಂ ತತ್ತತ್ ಗುಣಯುಕ್ತಸ್ಯ ಚಿಂತನೇನ. ಅದಕ್ಕೋಸ್ಕರ ಸರಸ್ವತಿ ಏಕೆ ಅಂಧವಿಶ್ವಾಸ? ಹೀಗೆ ಮಾತಾಡ್ತಾರೆ. ಸಂಗೀತ ಗುಣಯುಕ್ತಂ, ಸಾಹಿತ್ಯ ಗುಣಯುಕ್ತಂ, ನೃತ್ಯ ಗುಣಯುಕ್ತಂ ತ್ವಯಿ ನೃತ್ಯ ಗುಣ ಆಯಾತಿ. ಇದು ಇಲ್ಲಿ ಪ್ರಿನ್ಸಿಪಲ್ ನೋಡಿ. ಅಂದರೆ ಪರಮಾತ್ಮಾನಂ ಯಂ ಗುಣವಿಶಿಷ್ಟಂ ಉಪಾಸ್ತೆ ತಸ್ಯ ಗುಣಸ್ಯ ಫಲಂ ಒನ್ ಟೈಮ್ ಫಲಂ ಏಕಸ್ಮಿನ್ ಕಾಲೇ. ಅಂದರೆ ಸಕೃತ್ ತಸ್ಯ ಗುಣಸ್ಯ ಫಲಮಾಯಾತಿ. ಕದಾಚಿತ್ ಗುಣಮೇವ ಗುಣ ಏವ ತ್ವಯಿ ವರ್ಧತೆ. ತದರ್ಥಂ ವಿಶೇಷ ಉಪಾಸನಂ ದೀರ್ಘಕಾಲಂ ಕರ್ತವ್ಯಂ ಭವತಿ. ಅತಯೇವ ಯೇ ಇಂದ್ರಿಯ ನಿಗ್ರಹಂ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಬ್ರಹ್ಮಚರ್ಯ ವೈರಾಗ್ಯಾದಿಕಂ ಅಪೇಕ್ಷಿತಂ ಚೇತ್ ಕಿಂ ಕಾರ್ಯಂ. ಅಂದರೆ ಸುಮ್ಮನೆ ಪ್ರಾಕ್ಟೀಸ್ ಮಾಡು. ಅಲ್ಲಪ್ಪ, ಉಪಾಸನ ಮಾಡಿದ್ದರೆ ಆ ಗುಣಗಳು ವೃದ್ಧಿ ಆಗ್ತವೆ. ಇವರೇನು ಹೇಳ್ತಾರೆ? ಕರ್ಮಕಾಂಡ ಬೇನವೇ ಬೇಡ, ವೇದಾಂತ ಕೇಳ್ಕೋ ಎಂದು ಹೇಳ್ತಾರೆ. ಶಂಕರಾಚಾರ್ಯರು ಕರ್ಮಕಾಂಡ ಉಪಾಸನಾ ಕಾಂಡವನ್ನು ಜ್ಞಾನಕ್ಕೆ ಸಹಾಯಕವಾಗಿ ಮಾಡಿದ್ದಾರೆ. ಈ ಆಧುನಿಕರು ಬುದ್ಧ ಮತ ಇಟ್ಕೊಂಡು ಅದೇನು ಬೇಡ, ಕರ್ಮಕಾಂಡ ಉಪಾಸನಾ ಕಾಂಡ ಬೇಡವೇ ಬೇಡ. ಯದಿ ಕ್ಷಮಾಗುಣಂ ವೈರಾಗ್ಯ
ಬ್ರಹ್ಮಚರ್ಯಂ ವೈರಾಗ್ಯಂ ಇತ್ಯಾದಿ ಗುಣಾಃ ಭಗವದ್ ಉಪಾಸನೆಯ ಕೃತೆ ಯೇ ಗುಣಾಃ ಯಾಂತಿ. ಅದರಿಂದ ಉಪಾಸನವೂ ವೇದಾಂತಕ್ಕೆ ಉಪಕಾರವೇ, ನಿಷ್ಕಾಮವಾಗಿ ಮಾಡು ಅಷ್ಟೇ. ಅದಕ್ಕೋಸ್ಕರ ಕರ್ಮೋಪಾಸನೆಗಳು ಶಂಕರಾಚಾರ್ಯರು ಸೇರಿಸಿಕೊಂಡರು. ಇವರು ಹೇಳ್ತಾರೆ ವೇದಾಂತಿಯಾಗಿ ಇದೆಲ್ಲ ಕರ್ಮ ಏಕೆ, ಇದೆಲ್ಲ ಏಕೆ, ಉಪಾಸನೆಗಳೇಕೆ, ಹೀಗೆ ಮಾತಾಡ್ತಾರೆ. ಲೌಕಿಕ ಗುಣಾನಾಂ ಉಪಾಸನಂ ನ ಕರ್ತವ್ಯಂ, ಮಮ ಮಮ ಧನಮಪೇಕ್ಷಿತಂ ಬಂಧುಜನಾ ಅಪೇಕ್ಷಿತಾ, ಇದು ಮಾಡಬಾರದು. ಬಂಧುಜನೈ ಸಂಯೋಗ, ವಿತ್ತ ಸಂಯೋಗ, ಭೋಗ ಸಂಯೋಗ, ಕೀರ್ತಿ ಅಧಿಕಾರ ಸಂಯೋಗ, ಏತತ್ತು ಗೃಹಸ್ಥಃ ಕರೋತಿ ಸಕಾಮೀ ಕರೋತಿ. ಸನ್ಯಾಸಿ ಕಿಂ ಕರೋತಿ, ವೈರಾಗ್ಯ ಚಿಂತನಂ, ಶಮಾದಿಗುಣ, ಬ್ರಹ್ಮಚರ್ಯಾದಿಗುಣ, ಏತೇಷಾಂ ಗುಣಾನಾಂ ಗುಣಯುಕ್ತಸ್ಯ ಪರಮಾತ್ಮನಃ ಉಪಾಸನಂ ಕರೋತಿ, ತೇನ ಏತಾನಿ ಗುಣ ಏತೇ ಗುಣಾಃ ಆಯಾಂತಿ. ಈ ಉಪಾಸನವು ಬೇಡವಾ? ವೇದಾಂತಿಗಳು ನಮಗೆ ಸುಮ್ಮನೆ ಕೂತ್ಕೊಂಡು ವೇದಾಂತ ಕೇಳುವವರು ಹೀಗೆ ಭ್ರಷ್ಟರಾಗ್ತಾರೆ. ಯಾವ ಗುಣ ಬರುತ್ತಾ ಇಲ್ಲ, ಉಪಾಸನೆ ಮಾಡ್ತಾ ಇಲ್ಲ, ಬರುವುದು ಹೇಗೆ? ಈರ್ಷಾದಿಗಳು ದ್ವೇಷವಿದ್ದರೆ ಹೋಗುತ್ತವೆ, ಅಹಂಕಾರ ಗುಣವಿದ್ದರೆ ಹೋಗುತ್ತದೆ, ವಿನಯಶೀಲತಾ ಬರುತ್ತದೆ. ಅತಏವ ತತ್ತತ್ ಗುಣಯುಕ್ತಂ ಪರಮಾತ್ಮನಂ ಉಪಾಸಿತ. ಆಯ್ತಪ್ಪ, ಓಂ ಶಾಂತಿ ಸಾಕಪ್ಪ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇದೀಗ ನಾವು ಸ್ವಲ್ಪ ಹೇಳಿದೆ, ಏತದ್ ಅಧಿಕೃತ್ಯ ತ್ವಮೇವ ವಿಚಾರ ಅಥವಾ ಮಿಕ್ಕದೆಲ್ಲ ನಿಮಗೆ ಈಗಲೇ ಅರ್ಥವಾಗಿರಬಹುದು. ಇನ್ನೇನು ಅದೇ ಈಗ ಮಿಕ್ಕದು ಅಂದರೆ ನಮ್ಮ ಹೋಲ್ ಕಲ್ಚರ್ಗೆ ಈ ಒಂದು ಪ್ಯಾರಾಗ್ರಾಫ್ ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ಹೋಲ್ ನಮ್ಮ ಕಲ್ಚರ್ಗೆ ಬೇಸಿ. ಇವರು ಹೇಳ್ತಾರೆ ವೇದದಲ್ಲಿಲ್ಲ, ಎಲ್ಲ ಪೌರಾಣಿಕರು ಕ್ರಿಯೇಟ್ ಮಾಡಿದ್ದಾರೆ, ಇದೆಲ್ಲ ಅಂಧವಿಶ್ವಾಸ. ಆರ್ಯ ಸಮಾಜಗಳು ಹೇಳ್ತಾರೆ, ಇದೆಲ್ಲ ಅಂಧವಿಶ್ವಾಸ. ಅದು ಬೇಕು ಇದು ಬೇಕಂದರೆ ಭಗವಂತನ ಕೊಡ್ತಾನ, ಹೀಗೆ ಮಾತಾಡ್ತಾರೆ. ಅವರು ಅರ್ಧನಾಸ್ತಿಕರು ಈ ಆರ್ಯ ಸಮಾಜಗಳು. ಅಂದರೆ ಜನರು ತಮ್ಮ ಜ್ಯೋತಿಷ್ಯಾದಿಗಳು ಉಪಾಸನೆಗಳು ಹೇಳಿಕೊಟ್ಟರೆ ಸರಿಯಾಗಿ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಅವರಿಗೆ ಲಾಭ ಬರುತ್ತಾ ಇಲ್ಲ. ಅಥವಾ ಹಿಂದಿನ ಪಾಪ ತುಂಬ ಹೆಚ್ಚಿದೆ. ಹಿಂದಿನ ಪಾಪ ಹೆಚ್ಚಿದ್ದರೆ ಈ ಕಾಲದಲ್ಲಿ ಉಪಾಸನ ತುಂಬ ಕಮ್ಮಿ ಮಾಡ್ತಾರೆ ಜನರು ಮಾಡುವುದು. ಹೆಚ್ಚು ಮಾಡು ಆಗುತ್ತದೆ, ಆ ಗುಣ ಬರುತ್ತದೆ. ಹೆಚ್ಚು ಮಾಡು, ಅದಕ್ಕೋಸ್ಕರ ನಾಮಸ್ಮರಣ ಗೋಂದಾವಳಿ ಮಾಡ್ತಾರೆ. ತುಂಬ ಮಾಡಿಸು, ತುಂಬ ಮಾಡಿ ಅನೇಕ ವರ್ಷಗಟ್ಟಲ ಗಟ್ಟಿಯಾಗ್ತದೆ, ಮನಸ್ಸು ಏಕಾಗ್ರತೆ ಬಂದು ಬಿಡ್ತದೆ. ಹಾಗೆಯೇ ಇದು ಯಾವುದೇ ಒಂದು ಗುಣ ಮತ್ತೆ ವರ್ಷಗಟ್ಟಲ ಮಾಡು, ಬಂದು ಬಿಡ್ತದೆ, ಗುಣ ಬರ್ತದೆ. ಅಸ್ತು. ಓಂ ಶಾಂತಿ ಶಾಂತಿ.